ಬೇಜವಾಬ್ದಾರಿ, ಕಂಪ್ಲೀಟ್ ಬೇಜವಾಬ್ದಾರಿ, ನಿರ್ಲಕ್ಷ್ಯ ಅವರು ಸರ್ಕಾರದ್ದೇ. ನಾನು ಆಫೀಸರ್ದು ಹೇಳ್ತೇನೆಲ್ಲ, ಬರೀ ಸರ್ಕಾರದ್ದೇ. ಅದು ಯಾಕೆ ಬರೀ ಅಷ್ಟಕ್ಕೆ ನಿಲ್ಲಿಸಿದ್ರು ಕಮಿಷನರ್ ಪೊಲೀಸ್ಗೆ? ಅಲ್ಲಿಂದ ಮೇಲೆ ಯಾರು ಇಲ್ವಾ? ಆ ನಂಬಿಕೆನೇ ಕಳ್ಕೊಂಬಿಟ್ರಿ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ನಂಬಿಕೆಗೆ ಭಾಳ ಬೆಲೆ. ಸಮಯನೇ ಕೊಡ್ದಲ್ಲ ಏನು ಬೇಕೋ ಬಾಯಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಧಿಕಾರಿಗಳು ಏನು ಮಾಡ್ತಾರೆ? ಮುಂದೆ ನೆಕ್ಸ್ಟ್ ಬರೋರೆಲ್ಲ ಎದುರ್ತಾರೆ. ಹೆಂಗೆ ಮಾಡೋದಪ್ಪ, ಏನು ನಮ್ಗೆ ರಕ್ಷಣೆ ಎಲ್ಲಿದೆ ಸರ್ಕಾರದಿಂದ? ಯೋಚನೆ ಆದರೂ ಮಾಡಬೇಕಲ್ಲ. ದೇ ಶುಡ್ ಥಿಂಕ್ ಓವರ್. ಅಯ್ಯೋ, ವಿಧಾನಸೌಧದಲ್ಲಿ ಮಾಡಬೇಕು, ಅಲ್ಲಿ ಮುಂದೆ ಹೈಕೋರ್ಟ್ ಇದೆ, ದಾರಿಯಲ್ಲಿ ಮಾಡಬೇಕು, ಏರ್ಪೋರ್ಟಲ್ಲಿ ಮಾಡಬೇಕು, ತಾಜ್ ಹೋಟ್ಲಲ್ಲಿ ಮಾಡಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂ ಮಾಡಬೇಕು. ಇದು ಸಾಧ್ಯ ಇದೆ ವಿತಿನ್ ಎ ಶಾರ್ಟ್ ಪೀರಿಯಡ್. ಗಡಿಬಿಡಿ ಮಾಡಿಕೊಂಡು ಒಂದು ನಿರ್ಧಾರಗಳು ತೆಗೆದುಕೊಳ್ತಿದ್ದಾರಲ್ಲ, ನಿಧಾನವಾಗಿ ಕೂತ್ಕೊಂಡು ಒಂದು ಸರ್ಕಾರ ತೆಗೆದುಕೊಳ್ಳುವಂಥ ಥರ ತೆಗೆದುಕೊಳ್ತಿಲ್ಲ. ಬಾಯಿಗೆ ಬಂದಂಗೆ ಈ ಫಿಶ್ ಮಾರ್ಕೆಟ್ನಲ್ಲಿ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಯಾವ ಬೇಕೋ ಅದೇ ನಿರ್ಧಾರ. ಕಮ್ಮಿ ಆಯ್ತು, ತೆಗೆದು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು. ಸಸ್ಪೆಂಡ್ ಮಾಡೋಕ್ಕಾದ್ರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣ ಸಸ್ಪೆಂಡ್ ಮಾಡಿದ್ರು ಅಂತ ಬಂತು ಟಿ ವಿಲಿ, ಅದು ನೋಡಿದ್ದೀನಿ. ಹಾಗಾದ್ರೆ ಇದನ್ನು ಯಾಕೆ ಮಾಡಲಿಲ್ಲ? ನೀವು ನೋಡ್ತೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸೇರಿದಂತೆ 5 ಪೊಲೀಸ್ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಈ ಬಗ್ಗೆ ಜನರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯ ನಮ್ಮೊಟ್ಟಿಗೆ ಮಾಜಿ ಪೊಲೀಸ್ ಕಮಿಷನರ್ ಆದಂತಹ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸರ್, ನೀವು ಕೂಡ ಪೊಲೀಸ್ ಕಮಿಷನರ್ ಆದಂತಹವರು. ಈ ರೀತಿ ಏಕಾಏಕಿ ಒಬ್ಬ ಪೊಲೀಸ್ ಕಮಿಷನರನ್ನು ಸಸ್ಪೆಂಡ್ ಮಾಡಬಹುದಾ? ಏನು ಫಾರ್ಮಾಲಿಟೀಸ್ ಇರುತ್ತೆ? ಏಕಾಏಕಿ ಯಾರನ್ನೂ ಮಾಡಬಾರ್ದು. ಪೊಲೀಸ್ ಕಮಿಷನರ್ ಆಗಲಿ, ಒಬ್ಬ ಪ್ಯೂನ್ ಆಗಲಿ ಮಾಡಬಾರ್ದು. ಯಾಕೆಂದರೆ ಸಸ್ಪೆನ್ಷನ್ ಅಂದರೆ ಒಂದು ಬ್ಯಾಡ್ ರಿಮಾರ್ಕ್ ಆಗ್ತದೆ. ಅಫ್ಕೋರ್ಸ್ ಇಟ್ ಈಸ್ ನಾಟ್ ಎ ಪನಿಷ್ಮೆಂಟ್ ಅಂತ ಹೇಳ್ತಾರೆ, ಆದರೂ ರಿಮಾರ್ಕ್ ವೈಸ್ ಈಗ ನೋಡಿ ನೀವೆಲ್ಲರೂ ಎಷ್ಟು ಯಾಕೆ ಕಮಿಷನರ್ ಸಸ್ಪೆಂಡ್ ಆದರೆ ಅಂತ ಎಲ್ಲ ಕಡೆ ಆಗಿದೆ. ಅವರು ಇಷ್ಟು ವರ್ಷ, ಒಂದು 30 ವರ್ಷ ಸರ್ವಿಸ್ ಮಾಡಿ ಅವರು ಅಲ್ಲದ ತಪ್ಪಿಗೆ ಸಸ್ಪೆಂಡ್ ಆಗೋದು ತಪ್ಪಾಗ್ತದೆ. ಒಬ್ಬ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕಾದ್ರೆ ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡಿ ಏನಾಗಿದೆ ಆಗು ಹೋಗುಗಳು ನೋಡಿ, ಇವ್ರು ನಿಜವಾಗ್ಲೂ ತಪ್ಪಿದ್ರೆ ಇವ್ರನ್ನ ಮಾಡೋಣ ಅಂತೇಳಿ ಮಾಡಬೇಕು. ಅದಿಲ್ದಲೆ ಈಗ ಏನು ಮಾಡಿದ್ರು? ವಿಚಾರಣೆನೇ ಮಾಡಲಿಲ್ಲ, ಸಸ್ಪೆಂಡ್ ಮಾಡೋದು. ಒಂದು ಎನ್ಕ್ವೈರಿ ಮಾಡಬೇಕಲ್ಲ ತಪ್ಪಾಗಿದೆಯಲ್ಲೋ ಅಂತ. ಆ ವಿಷಯ ಮಾಡಿಲ್ದು ಸರ್ಕಾರದ ಬೇಜವಾಬ್ದಾರಿತನ. ಸರ್ಕಾರನೇ ತಪ್ಪು ಮಾಡಿದೆ ಅಂತ ನಾನು ಹೇಳ್ತೀನಿ. ಕಾನೂನು ಏನು ಹೇಳುತ್ತೆ ಈ ಬಗ್ಗೆ? ಕಾನೂನು ಪ್ರಕಾರ ಅವ್ರು ಯಾವ ರೀತಿ ಆ್ಯಕ್ಷನ್ಸ್ ತೊಗೊಬೋದು? ಕಾನೂನು ಪ್ರಕಾರನೇ ಒಂದು ಯಾವುದೇ ಆಗಬೇಕಾದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು. ಇದರಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಅಂದರೆ ಇವರು ADG ರ್ಯಾಂಕ್ ಆಫೀಸರ್, ಇವರು ಕಮಿಷನರ್ ಆಫ್ ಪೊಲೀಸ್. ಅವ್ರಿಗೆ ಮಾಡಬೇಕಾದ್ರೆ ಅವ್ರಿಗಿನ ಉನ್ನತ ಮಟ್ಟದ ಅಧಿಕಾರಿ, DGP ಆಗ್ಬೋದು ಅಥವಾ ಹೋಮ್ ಸೆಕ್ರೆಟ್ರಿ, ಚೀಫ್ ಸೆಕ್ರೆಟ್ರಿ ಅಂಥವರು ತನಿಖೆ ಮಾಡಿಬಿಟ್ಟು ನಿಧಾನ ಕೂಲಂಕುಷವಾದ ತನಿಖೆ ಮಾಡಬೇಕು. ತನಿಖೆಯಲ್ಲಿ ಏನು ತೊಂದರೆ ಇದೆ, ಏನು ಲ್ಯಾಪ್ಸಸ್ ಇದ್ದಾವೆ, ಇವರಿಂದನೇ ಆಗಿದೆಯಾ? ಈಗ ಎಷ್ಟೋ ಜನ ಇದ್ದಾರೆ ಕಮಿಷನರ್ ಆಫ್ ಪೊಲೀಸಿಂದ ಇಟ್ಕೊಂಡು ಕಾನ್ಸ್ಟೇಬಲ್ ಅವ್ರಿಗೂ ಭಾಳಷ್ಟು ಜನ ಈ ಬಂದೋಬಸ್ತ್ನಲ್ಲಿ ಈ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅದರಲ್ಲಿ ಯಾರ್ದು ಲೋಪ ಆಗಿದೆ, ಕರ್ತವ್ಯ ಲೋಪ ಆಗಿದೆ. ಸುಮ್ಮನೆ ಯಾರ್ದೋ ಒಬ್ಬರು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಹಂಗಾದ್ರೆ ಇವ್ರು ಏನು ಮಾಡಿದ್ರು ಅಂತ ಕೊಟ್ಟಿದ್ದಾರಾ ನಿಮಗೆ? ಕಮಿಷನರ್ ಆಫ್ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ಯಾಕೆ ಉತ್ತರ ಕೊಟ್ಟಿಲ್ಲ ಸರ್ಕಾರ, ಸುಮ್ಮನೆ ಸಸ್ಪೆಂಡ್ ಮಾಡಿದ್ದೀವಿ. ಅದರಲ್ಲಿ ಏನು ಹೇಳ್ತಾರೆ, ಅವರು ಪರ್ಮಿಷನ್ ಕೇಳಿದ್ರು ಅದನ್ನು ಕೊಟ್ಟಿಲ್ಲ, ಅದನ್ನು ಏನು ಉತ್ತರ ಕೊಟ್ಟಿಲ್ಲ, ಅದಕ್ಕೆ ನಾವು ಸಸ್ಪೆಂಡ್ ಮಾಡಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಅವರು ವಿಚಾರ ಮಾಡಬೇಕಾಗ್ತದೆ. ಕೇಳಿದ ತಕ್ಷಣ ಕೊಡ್ಲಿಕ್ಕೆ ಆಗೋದಿಲ್ಲ. ವಿಚಾರ ಮಾಡಿ ಯಾಕೆ, ಎಷ್ಟು ಜನ ಬರ್ತಾರೆ, ಏನಾಗ್ತದೆ, ಎಲ್ಲಿ ಬರಬೇಕು ಎಲ್ಲ ಮಾಡಬೇಕು. ಅದೆಲ್ಲ ಬಿಟ್ಟರು ಸರ್ಕಾರಕ್ಕೆ ಏನೋ ಇದು ಮಾಡಬೇಕು ಅಂತ ಒಂದು ಆತುರ ಇತ್ತು. ಆತುರಕ್ಕೋಸ್ಕರ ಇವ್ರನ್ನೆಲ್ಲರನ್ನು ಬಲಿಪಶು ಮಾಡಿದ್ದಾರೆ. ಸರ್, ಇವಾಗ ಮತ್ತೊಂದೇನೆಂದರೆ 2 ಡೇಸಿಂದ ಏನು ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತ ನೀವು ನೋಡಿದ್ದೀರಾ. RCB ಗೆದ್ದಿದ್ರಿಂದನೂ ಹಿಡಿದು ಸೆಲೆಬ್ರೇಷನ್ಸ್ ಮಾಡೋದ್ರಿಂದ ಹಿಡಿದು, ಸೊ ಇದೆಲ್ಲ ನೋಡಿದಾಗ ಪೊಲೀಸ್ ಅವ್ರಿಗೆ ಹೆಚ್ಚು ಒತ್ತಡ ಕೊಟ್ಟರು ಅಂತ ನಿಮ್ಗೆ ಅನಿಸುತ್ತಾ? ಯಾಕಂದರೆ ರಾತ್ರಿ ಇಡೀ ಪೊಲೀಸ್ ಅವ್ರು ಕೆಲಸದಲ್ಲೇ ಇದ್ದರು, 3 ಗಂಟೆ 4 ಗಂಟೆವರೆಗೂ. ಅದಾದಮೇಲೆ 2 ಗಂಟೆಗಳ ಅಂತರದಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿರೋದು ಈ ಥರ ದೊಡ್ಡ ಸೆಲೆಬ್ರೇಷನ್ ಇರುತ್ತೆ ಅಂತ. ಸೊ ಇದೆಲ್ಲ ನೋಡಿದಾಗ ಪೊಲೀಸ್ ಅವ್ರಿಗೆ ಇಲ್ಲೆಲ್ಲೋ ಒಂದು ಸ್ವಲ್ಪ ಡೌನ್ಫಾಲ್ ಆಯಿತು ಅಂತ ಅನ್ಸುತ್ತೆ. ಖಂಡಿತ. ಇದು ಪೊಲೀಸರಾಗಲೇ ತಾವು ಎಲ್ಲ ನೋಡಿದಿರಿ, ಎಲ್ಲ ಮೀಡಿಯಾದಲ್ಲಿ ಎಲ್ಲ ಬಂದಿದ್ದಾವೆ. ರಾತ್ರಿ ಎಲ್ಲ ಕೆಲಸ ಮಾಡಿದ್ರು. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಕರ್ನಾಟಕ ಇದು ಸೆಲೆಬ್ರೇಷನ್ ಆಯಿತು. ಎಲ್ಲ ಕಡೆ ಕುಣಿದು ಕುಪ್ಪಳಿಸಿದ್ದಾರೆ. ಒಂದು ಸಂತೋಷದ ವಿಷಯ ಅಂತ ಮಾಡ್ತಾರೆ. ಯಂಗ್ಸ್ಟರ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾರೆ, ದೊಡ್ಡವರು ಮಾಡಿರ್ತಾರೆ, ಬೇರೆ ವಿಷಯ. ಆದರೆ ಅದೆಲ್ಲ ಮಾಡಿ ಅದೆಲ್ಲ ಮುಗಿಸಿ ಇವ್ರನ್ನೆಲ್ಲ ಮನೆ ಕಳಿಸಿ, ಯಾಕೆಂದರೆ ಬೇರೆ ಕಡೆ ಆದರೆ ನಾವು ಒಂದು ಕ್ರಮ ತೆಗೆದುಕೊಳ್ತಾರೆ. ಇಂಥ ಸಂತೋಷ ಸಂಭ್ರಮಗಳಲ್ಲಿ ಸಾಮಾನ್ಯ ಪೊಲೀಸರು ಏನು ಸ್ಟ್ರಿಕ್ಟಾಗಿ ಕ್ರಮ ತೆಗೆದುಕೊಳ್ಳೋದಿಲ್ಲ, ಸ್ವಲ್ಪ ಲೀನಿಯನ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ಅವ್ರದ್ದೆಲ್ಲ ಮಾಡಿ ಎಲ್ಲ ರಾತ್ರಿ ಎಲ್ಲ ಆದಮೇಲೆ ಬೆಳಗ್ಗೆ ಎಲ್ಲ ಮನೆಗೆ ಹೋಗಿರ್ತಾರೆ. ಹೋಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಯಾರು ಅನೌನ್ಸ್ ಮಾಡಿದ್ರು? ಸರ್ಕಾರ ಅನೌನ್ಸ್ ಮಾಡ್ತು, ಇಲ್ಲ ಇವರು ಬರ್ತಿದ್ದಾರೆ, ಒಂದು ಇದು ಮಾಡ್ತೀವಿ, ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಮಾಡ್ತೀವಿ. ವಿಧಾನಸೌಧದಿಂದ ಸನ್ಮಾನ ಆದಮೇಲೆ ಮೆರವಣಿಗೆ ತೆಗೆದುಕೊಂಡು ಹೋಗ್ತೀವಿ. ಮೆರವಣಿಗೆ ತೆಗೆದುಕೊಂಡು ಹೋದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಅಲ್ಲಿ ಫಂಕ್ಷನ್ ಮಾಡ್ತೀವಿ ಅಂತ. ಮತ್ತು HALಯಿಂದ ಬರಬೇಕಾದ್ರೂ ಒಂದು ಹೆಚ್ಚು ಕಡಿಮೆ ಪ್ರೊಸೆಷನ್. ಮತ್ತು ಆ ಹೋಟೆಲ್ನಲ್ಲಿ ಉಳ್ಕೊಂಡ್ರಲ್ಲ, ಅಲ್ಲೂ ಬಂದೋಬಸ್ತು. ಇಷ್ಟೆಲ್ಲ ಕಡೆ ಮಾಡಬೇಕಾದ್ರೆ, ಸರ್ಕಾರ ಅನೌನ್ಸ್ ಮಾಡಬೇಕಾದ್ರೆ ವಿಚಾರ ಮಾಡಬೇಕಾಯ್ತು. ಸಾಧ್ಯ ಇದೆಯಾ ಇಷ್ಟು ಬೇಗ, ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಮಾಡಲಿಕ್ಕಾಗುತ್ತಾ? ಮತ್ತು ಏನಾದರೂ ನಾವು ಬಂದೋಬಸ್ತು ಒಂದು ಮಾಡಬೇಕಾದ್ರೆ ಫಸ್ಟ್ ಅದನ್ನೆಲ್ಲ ವಿಸಿಟ್ ಮಾಡ್ತೀವಿ, ನೋಡ್ತೀವಿ ಯಾವ ರೀತಿ ಇದ್ದಾವೆ,
ಇಲ್ಲಿ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಜನ ಯಾವ ಕಡೆ ನುಗ್ತಾರೆ, ಯಾವ ಕಡೆ ಬರ್ತಾರೆ, ಯಾವ ಕಡೆ ರಶ್ ಆಗುತ್ತೆ, ಎಲ್ಲಿ ಕವರ್ ಮಾಡಬೇಕು, ಇದೆಲ್ಲ ನೋಡಬೇಕು. ಮತ್ತು ವಿಧಾನಸೌಧ ಅಂದರೆ ನಮಗೆಲ್ಲ ಭಾಳ ಸೀಕ್ರೆಟ್ ಪ್ಲೇಸು. ಪೊಲೀಸರಿಗೆ ಎಲ್ಲರೂ ಸೀಕ್ರೆಟ್ ಅಂತ ಹೇಳ್ತಾರೆ, ಅದರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಜವಾಬ್ದಾರಿ ಪೊಲೀಸರು. ಯಾಕೆಂದರೆ ವಿಧಾನಸೌಧಕ್ಕೆ ಏನು ಆಗಬಾರ್ದು, ಅದಕ್ಕೇನೋ ಆದರೆ ನಮ್ಮ ದೇವಸ್ಥಾನಕ್ಕೆ ಡ್ಯಾಮೇಜ್ ಆದಂಗೆ ಆಗುತ್ತೆ. ಅದಕ್ಕೆ ಎದುರಿಗೆ ಸರಿಯಾಗಿ ನಮ್ಮ ಹೈಕೋರ್ಟ್ ಇದೆ, ಅದು ಇದ್ದಿದ್ದು ಮುಖ್ಯವಾದ, ಅಲ್ಲಿಗೂ ಏನೂ ಆಗಬಾರ್ದು. ಸೊ ಪೊಲೀಸರು ಈ ವಿಧಾನಸೌಧನೂ ನೋಡ್ಕೋಬೇಕು, ಈ ಕಡೆ ಹೈಕೋರ್ಟು ನೋಡಬೇಕು ಒಂದು, ಮತ್ತು ಈ ಫಂಕ್ಷನ್ನು ಮಾಡಬೇಕು. ಅದಾದಮೇಲೆ ತಿರುಗಿ ಮೆರವಣಿಗೆ ಮಾಡಬೇಕು. ಇದೆಲ್ಲ ನಾವು ಇಟ್ಕೊಂಡು ನಾವು ಮಾಡಲಿಕ್ಕಾಗುತ್ತಾ ಅಂತ ಉನ್ನತ ಮಟ್ಟದ ಅಧಿಕಾರಿಗಳು ಈಗ ಬರೀ ಪೊಲೀಸ್ ಕಮಿಷನರ್ಗೆ ಹೇಳಿದ್ರು. ನಾನು ಕೇಳ್ತೀನಿ, ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ಚೀಫ್ ಸೆಕ್ರೆಟ್ರಿ, ಹೋಮ್ ಸೆಕ್ರೆಟ್ರಿ ಅವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಬೇಕಾಯ್ತು. ಪ್ರತಿಯೊಂದರಲ್ಲೂ ನಾವು ಮೀಟಿಂಗ್ ಮಾಡ್ತೀವಿ. ಏನಾದ್ರು ದೊಡ್ಡ ಇವೆಂಟ್ ಆದರೆ ಅಪ್ ದಿ ಲೆವೆಲ್ ಆಫ್ ಚೀಫ್ ಮಿನಿಸ್ಟರ್ ನೀವೇ ನೋಡಿದ್ದೀರಿ, ಕರೆದ್ರು ಮೀಟಿಂಗ್ ಮಾಡಿದ್ರು ಅಂತೆಲ್ಲ ನೀವು ಆಗ್ತೀರಿ. ಆ ಮೀಟಿಂಗ್ ಮಾಡಿ ಮೀಟಿಂಗ್ನಲ್ಲಿ ಆಗು ಹೋಗುಗಳ ಬಗ್ಗೆ ನಾವು ಮಾತಾಡ್ತೀವಿ. ಸಾಧ್ಯ ಇದೆಯಾ, ಸಾಧ್ಯ ಅಲ್ವಾ, ಏನು ಮಾಡಬೇಕು, ಎಷ್ಟು ಪೊಲೀಸರು ಬೇಕು, ಇದೆಲ್ಲ ನಾವು ವಿಚಾರ ಮಾಡ್ತೀವಿ. ಅದು ಮಾಡಿ ಅದಾಗುತ್ತೆ ಅಂದರೆ ಆಗುತ್ತೆ. ನನ್ನ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸರು ಬೇಡ ಅಂತ ಹೇಳಿದ್ದಾರೆ ಅಂತ. ಕಮಿಷನರ್ ಅವರೆಲ್ಲ ಇದು ಬೇಡ ಸರ್, ಕಷ್ಟ ಆಗುತ್ತೆ ಎಲ್ಲ ಕಡೆ ಅಂದರೆ ಇಲ್ಲಿ ಇವರು ದಬ್ಬಾಳಿಕೆ ಮಾಡಿದ್ದಾರೆ. ಇಲ್ಲೆಲ್ಲ ಮಾಡಲೇಬೇಕು, ಇದನ್ನು ಮಾಡಬೇಕು, ನಾವು ಒಪ್ಕೊಂಡಿದ್ವಿ. ಮೇ ಬಿ ಫಾರ್ ದರ್ ಪೊಲಿಟಿಕಲ್ ಗೇನ್ ಅಥವಾ ಅವರು ಪ್ರಚಾರಕ್ಕೋಸ್ಕರನೇ ಏನೋ ಮಾಡ್ಕೊಂಡಿದ್ರು. ಓಕೆ, ಮಾಡಲಿ. ಅದು ಮಾಡಬೇಕಾದ್ರೆ ಸೂಕ್ತವಾಗಿ ಬಂದೋಬಸ್ತು ಎಲ್ಲ ಮಾಡಬೇಕಾಯ್ತು. ಇವರೇನು ಮಾಡಿದ್ರು, ಪ್ರೆಷರ್ ಹಾಕಿದ್ರು. ಈ ಪೊಲೀಸರದ್ದು ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಹಾಕಿದಾಗ ಅವರು, ಈಗ ನಾನು ಇದರಲ್ಲಿ ನೋಡಿದೆ, ಯಾವುದು ಮಂಗಳೂರಿನಲ್ಲಿ ತಾವೆಲ್ಲ ನೋಡಿದ್ರೆ ಕಬ್ಬಿನಲ್ದು ಅದು ಇದು ಗಲಾಟೆ ಆಯಿತು. ಇದ್ದಕ್ಕಿದ್ದಂಗೆ ಒಬ್ಬರು ಸತ್ತಾಗ ಒಂದು ಗುಂಪಿನವರು ಗಲಾಟೆ ಮಾಡಿದ್ರು, ಇಲ್ಲ ಹಿಂಗಾಗಿದೆ, ಪೊಲೀಸ್ 3 ಮರ್ಡರ್ ಆಗಿದೆ, ಯಾಕೆ ಕಮಿಷನರ್ ಇಟ್ಕೊಂಡಿದ್ದೀರಾ ಅಂತ. ಎಸ್ ಅಂದರು. ಕಮಿಷನರ್ ಕಿತ್ತಾಕಿದ್ರು, ಎಸ್ ಪಿನ ಕಿತ್ತಾಕಿದ್ರು, ಅಲ್ಲ ಯಾರೋ ಉಡುಪಿ ಎಸ್ ಪಿನೂ ಹೋಯ್ತು. ಆಗಲೇ ಪೊಲೀಸರಿಗೆ ಎಲ್ಲ ಒಂಥರ ಮಾನಸಿಕವಾಗಿ ಇದಾಯಿತು, ಮೊರಲ್ ಡೌನ್ ಆಯಿತು. ಈಗ ಇಲ್ಲಿ ಬಂದಾಗ ಈಗ ಏನಿದೆ, ಕಮಿಷನರ್ ಸಸ್ಪೆಂಡೆಡ್, ಅಡಿಷನಲ್ ಕಮಿಷನರ್ ಸಸ್ಪೆಂಡೆಡ್, ಹಂಗಂದರೆ ಪೊಲೀಸ್ದು ಮೊರಾಲಿಟಿ ಎಲ್ಲಿರ್ತದೆ. ಮತ್ತು ನಾನು ಇನ್ನೊಂದು ಇನ್ಸಿಡೆಂಟ್ ನೋಡಿದೆ, ಬೆಳಗಾಂನಲ್ಲೇನು ಅಡಿಷನಲ್ ಎಸ್ ಪಿ ಧಾರವಾಡದು ಬರ್ಮನಿ ಅಂತ, ವೆರಿ ಗುಡ್ ಆಫೀಸರ್, ಐ ನೋ ಹಿಮ್ ಅಂತ ಒಳ್ಳೆ ಆಫೀಸರ್ ಅಲ್ಲ, ಈಸ್ ಎ ಗುಡ್ ಆಫೀಸರ್, ಈಸ್ ಅರ್ನ್ಡ್ ರೆಪ್ಯುಟೇಷನ್ ದೇರ್. ಅಲ್ಲೇನೋ ಇದರಲ್ಲಿ ಏನೋ ಸ್ವಲ್ಪ ಏನೋ ಕೂಗಾಟ ಏನೋ ಆಯಿತು ಅಂತ CM ಅವ್ರ ಪ್ರೋಗ್ರಾಮಲ್ಲಿ ಸ್ಟೇಜ್ ಮೇಲೆ ಕರೆಸಿಬಿಟ್ಟು ಕಪಾಳಕ್ಕೆ ಹೊಡೆಯೋಕೆ ಹೋಗ್ತಾರೆ. ವೆದರ್ ಚೀಫ್ ಮಿನಿಸ್ಟರ್ ಕ್ಯಾನ್ ಡೂ ದಟ್ ಇನ್ ಪಬ್ಲಿಕ್? ಎಲ್ಲೂ ಮಾಡೋಂಗಿಲ್ಲ, ಮನೇಲೇ ಮಾಡೋಂಗಿಲ್ಲ. ಮನೇಲಿ ಮಕ್ಳಿಗೆ ಮಾಡಿದ್ರೆ ಕೇಸ್ ಆಗ್ತದೆ, ಅದು ಮಾಡ್ತಾರೆ. ಹಂಗಾದ್ರೆ ಇವ್ರದ್ದು ಮೊರಾಲಿಟಿ ಎಲ್ಲಿರ್ತದೆ? ಇದು ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಕೀಪ್ ದಿ ಮೊರಲ್ ಹೈ. ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ದಿ ಮೊರಲ್ ಹೈ ಆಫ್ ದಿ ಡಿಪಾರ್ಟ್ಮೆಂಟ್. ಆ್ಯಂಡ್ ಸರ್ಕಾರ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಬರೀ ಏನೇನು ಆಯಿತು ಅಂದರೆ ಅವ್ರನ್ನ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾಗೇಂದ್ರ ಅವರು ಮಿನಿಸ್ಟ್ರ್ ಇದ್ದರು, ಅವ್ರ ಮೇಲೆ ಏನು ಅಲಿಗೇಷನ್ ಬಂತು, ಅದು ಮಾಡಿದ್ರು ಇದು ಮಾಡೋದು ದುಡ್ಡು ನೀವೆಲ್ಲ ಟಿ ವಿನಲ್ಲಿ ಹೇಳಿದ್ರಿ. ಅವ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಎಷ್ಟು ದಿವಸ ತೊಗೊಂಡ್ರು? ತಿಂಗಳಾನ್ಗಟ್ಟಲೆ ತೆಗೆದುಕೊಂಡ್ರು. ಯಾಕೆ? ಎವ್ರಿಥಿಂಗ್ ವಾಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಟಿ ವಿನಲ್ಲಿ ಆಗ್ತಾ ಇದ್ದಾರೆ, ಇವ್ರು ಇಷ್ಟು ಹೋಯ್ತು ಹಣ, ಇಷ್ಟು ಬಂತು, ಇಲ್ಲೂ ಹೋಯ್ತು ಅಂತ. ಆದರೂ ತೊಗೊಂಡ್ರು. ಇದು ಯಾಕೆ ಇಮಿಡಿಯೇಟಾಗಿ ಮಾಡಿದ್ರು? ವಿತೌಟ್ ನೋಟಿಸ್, ವಿತೌಟ್ ಎನ್ಕ್ವೈರಿ. ಆಪರ್ಚುನಿಟಿ ಎಷ್ಟು ಬಿ ಗಿವನ್ ಅಲ್ಲ. ಯಾರಿಗೆ ಏನು ಮಾಡಬೇಕಾದ್ರೂ ಒಂದು ಆಪರ್ಚುನಿಟಿ ಕೊಡಬೇಕು. ಏನಪ್ಪ ನೀನು ದಯಾನಂದ ನಿಮ್ಮ ತಪ್ಪಿದೆಯಾ, ಇವನು ಯಾರು ತಪ್ಪಿದೆ, ಏನಿದೆ ಅಂತ ಕೇಳಿಬಿಟ್ಟು ವಿಚಾರ ಮಾಡಬೇಕು. ಮಾಡಲಿಲ್ಲ. ಮ್ಯಾಜಿಸ್ಟ್ರಿಯಲ್ ಯಾರು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ? DC ಮಾಡ್ತಾರೆ. DC ಹೆಂಗೆ ಮಾಡ್ತಾರೆ? DC ಕೆಡರೇನು, ಕಮಿಷನರ್ ಪೊಲೀಸ್ ಕೆಡರೇನು? ಇಲ್ಲ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತೀವಿ. ಅಯ್ಯೋ, ಹಿಂಗೆ ಬರೇ ಇವರು ಗಡಿಬಿಡಿ ಮಾಡಿಕೊಂಡು ಒಂದು ನಿರ್ಧಾರಗಳು ತೆಗೆದುಕೊಳ್ತಿದ್ದಾರಲ್ಲ. ನಿಧಾನವಾಗಿ ಕೂತ್ಕೊಂಡು ಒಂದು ಸರ್ಕಾರ ತೆಗೆದುಕೊಳ್ಳುವಂಥ ಥರ ತೆಗೆದುಕೊಳ್ತಿಲ್ಲ. ಬಾಯಿಗೆ ಬಂದಂಗೆ ಈ ಫಿಶ್ ಮಾರ್ಕೆಟ್ನಲ್ಲಿ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಯಾವ ಬೇಕೋ ಅದೇ ನಿರ್ಧಾರ. ಕಮ್ಮಿ ಆಯ್ತು, ತೆಗೆದು ಪ್ರೆಸೆಂಟ್ ಮಾಡಿಬಿಡೋಣ, ಇದು ಇಟ್ಕೊಂಬಿಡೋಣ, ಕಪ್ ನಾವೇ ತಂದುಬಿಡೋಣ. ಇಲ್ಲಿ ವಿಧಾನಸೌಧದಲ್ಲೂ ಮಾಡೋಣ. ನಾನು ನೋಡಿದೆ ವಿಧಾನಸೌಧದಲ್ಲಿ, ಟಿ ವಿನಲ್ಲಿ ನೋಡಿದ್ದು, ನಾವೇನು ಹೋಗಿಲ್ಲ. ಅವ್ರಿಗೆಲ್ಲ ಗೌರವ ಸಮರ್ಪಣೆ ಅಂತ ಹೇಳಿದ್ರು, ಅವ್ರಿಗೆಲ್ಲ ಸನ್ಮಾನ ಮಾಡ್ತೀವಿ ಅಂತ. ನಾನು ನೋಡ್ತೀನಿ ಎಲ್ಲ ಬಂದು ಕೂತರು ಪಾಪ ಪ್ಲೇಯರ್ಸ್ ಎಲ್ಲ. ಅವ್ರು ಬಂದು ಕೂತ್ಕೊಂತಂದಂಗೆ ಎಲ್ಲ ಅವ್ರ ತಲೆ ಮೇಲೆ ಕ್ಲೀನಾಗಿ ನಾವು ಮೈಸೂರು ಪೇಟೆ ಯಾವ ರೀತಿ ಇಟ್ಟು ಹಾರ ಹಾಕಿ ಶಾಲ್ ಹೊತ್ತಿಸಿ ಯಾವ ರೀತಿ ಒಬ್ಬೊಬ್ಬರಿಗೆ ಸನ್ಮಾನ ಮಾಡ್ತೀವಿ, ಒಬ್ಬೊಬ್ರನ್ನ ಕರೆದು ಮುಂದೆ ಕುಣಿಸಿ ಎಲ್ಲರಿಗೂ ಕಾಣಂಗೆ ಮಾಡಿ ಇಟ್ಟು ಸನ್ಮಾನ ಮಾಡ್ತೀವಿ. ಇಲ್ಲ ಹಂಗೆ ಮಾಡಲಿಲ್ಲ. ಎಲ್ಲ ಲೈನು ಕುಣಿಸಿದ್ರು, ತಲೆ ಮೇಲೆ ಟೋಪಿ ಟಾಪ್ ಅಂತ ಟೋಪಿ ಇಟ್ಟ, ಒಬ್ಬ ಹಾರ ಇಟ್ಟ, ಇವನು. ಆಮೇಲೆ ಕಂಡಿದ್ದೇನು, ಬರೇ ನಮ್ಮ ಸೆಕ್ಯೂರಿಟಿ ಅವರಿದ್ರಲ್ಲ, ಗನ್ಮೆನ್ಗಳು, ಅವರು ಅವ್ರ ಬೆನ್ನು ಮಾತ್ರ ಕಾಣಿಸ್ತಿತ್ತು. ವಿರಾಟ್ ಕೊಹ್ಲಿನೂ ಇಲ್ಲ, ಯಾವ ಕೊಹ್ಲಿನೂ ಇಲ್ಲ, ಯಾರೂ ಕಾಣ್ತಿಲ್ಲ. ಇಟ್ಬಿಟ್ಟು ಮಾಡ್ತಾರೆ. ಅವರು ತೊಗೊಂಡೋಗಿ ಇವ್ರು ಇಟ್ಬಿಟ್ರು, ಏನು ಯಾರೂ ಕಾಣ್ತಿಲ್ಲ. ಆಮೇಲೆ ಸಡನ್ನಾಗಿ ಇದಕ್ಕಿದಂಗೆ ನಡ್ರಿ ಅಂತ ಅವ್ರನ್ನ ದೇವರ್ ಟೇಕನ್ ಬ್ಯಾಕ್ ಇನ್ ದಿ ಬಸ್. ಅಲ್ಲಿವರೆಗೂ ಜನಕ್ಕೆ ಏನು ಹೇಳ್ತಿದ್ರು, ನಾನು ನೋಡ್ತಾ ಇದ್ದೆ ಟಿ ವಿಲಿ, ಎಲ್ಲ ಅಲ್ಲಿಂದ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಆ ಬಸ್, ಅದಕ್ಕೆ ಒಂದು ಸ್ಪೆಷಲ್. ಅದು ಇಲ್ಲ, ಸಡನ್ನಾಗಿ ಹೋಗ್ಬಿಟ್ರು. ಹಂಗೆ ಏನು ಬೇಕೋ ಅವ್ರು ಡಿಸಿಷನ್ ತೆಗೆದುಕೊಂಡ್ಬಿಟ್ಟು ಅವರೆಲ್ಲ ಏನು ಬೇಕೋ ಅದು ಮಾಡಿ. ಮತ್ತು ಅಸೋಸಿಯೇಷನ್ ಅಲ್ಲೂ ಅಷ್ಟೇ, ಟಿಕೆಟ್ ಅಂತ ಹೇಳ್ತಾರೆ, ಟಿಕೆಟ್ ಇಲ್ಲ ಅಂತಾರೆ, ಟಿಕೆಟ್ ಇಲ್ದಿರೋ ಬರೀ ದುಡ್ಡಿಲ್ಲ ಹಂಗೆ ಟಿಕೆಟು. ಏನಿದೆ ಅರಾಜಕತೆ, ದೇರ್ ಇಸ್ ನೋ ಇದು ಯಾರು ಡಿಸಿಷನ್ ಮೇಕರ್ ಗೊತ್ತಿಲ್ಲ. ಆಯಿತು, ಏನೋ ಗಲಾಟೆ ಆಗ್ತಿದ್ದಂಗೆ ಪೊಲೀಸು ಯಾರು ಬಿನ್ ಮೇಟ್ಸ್ ಸ್ಕೇಪ್ ಕೋಡ್. ದಿಸ್ ಈಸ್ ನಾಟ್ ಕರೆಕ್ಟ್. ಯಾಕೆಂದರೆ ಇದು ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದಾಗ್ತದೆ. ಸರ್ಕಾರ ಇಸ್ ಕಲೆಕ್ಟಿವ್ ಥಿಂಗ್, ಎಲ್ಲರೂ ಸೇರಬೇಕು. ನಾನು ಕೇಳ್ತೀನಿ, ಹೋಮ್ ಸೆಕ್ರೆಟ್ರಿ ಇದ್ದಾರೆ, ಚೀಫ್ ಸೆಕ್ರೆಟ್ರಿ ಇದ್ದಾರೆ,
ಹೋಮ್ ಮಿನಿಸ್ಟ್ರ್ ಇದ್ದಾರೆ, ಚೀಫ್ ಮಿನಿಸ್ಟ್ರು, ಅವರೆಲ್ಲ ಕೂತ್ಕೊಂಡು ಮಾತಾಡಬೇಕಾಯ್ತು. ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು, ಸಸ್ಪೆಂಡ್ ಮಾಡೋಕ್ಕಾದ್ರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣ ಸಸ್ಪೆಂಡ್ ಮಾಡಿದ್ರು ಅಂತ ಬಂತು ಟಿ ವಿಲಿ, ಅದು ನೋಡಿದ್ದೀನಿ. ಹಾಗಾದ್ರೆ ಇದನ್ನು ಯಾಕೆ ಮಾಡಲಿಲ್ಲ? ಎಷ್ಟು ಬೇಗ ಕ್ಯಾಬಿನೆಟ್ ಮೀಟಿಂಗ್ ಟು ಸಸ್ಪೆಂಡ್ ಇದು ಮಾಡಿದ್ರು, ಅದೇ ರೀತಿ ಇದು ಮಾಡಬೇಕಾದ್ರೆ ಕ್ಯಾಬಿನೆಟ್ ಅವರು ಬಂದು ಈ ರೀತಿ ಮಾಡೋಣ ಬೇಡವಪ್ಪ, ಕರ್ಸೋಣ, ಆಯಿತು ಕಮಿಷನರ್ ಇಲ್ಲದಂದರೆ ಡಿ ಜಿ ಕೇಳೋಣ, ಇನ್ನೊಂದಿಬ್ಬರು ಕೇಳೋಣ, ಅಥವಾ ಯಾರನ್ನ ಹಿಂದೆ ನಿವೃತ್ತ ಅಧಿಕಾರಿಗಳು, ಹಿರಿಯ ಅಧಿಕಾರಿ ಅವಳು ಕೇಳೋಣ. ಮೊದಲಿತ್ತು ಈ ಸರ್ಕಾರದಲ್ಲಿ ಕೆಂಪಯ್ಯ ಅಂತ ಇದ್ದರು, ನಮ್ಮ ಅಧಿಕಾರಿ, ನಮ್ಮ ಕೊಲೀಗ್ ಅವ್ರ ಅಡ್ವೈಸರ್ ಇದ್ದರು ಇದಕ್ಕೆ. ಇದೇ ಸರ್ಕಾರ ಇದೇ ಅಂದರೆ ಹಿಂದಿನ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ, ಅಲ್ಲಿ ಕ್ಲೀನಾಗಿ ಅಡ್ವೈಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ಇಟ್ಸ್ ನಾಟ್ ಎ ಈಸಿ ವರ್ಕ್. ನೋಡೋಷ್ಟು ಚೆನ್ನಾಗಿ ಸುಲಭ ಇಲ್ಲ, ಅದು ನೋಡೋಕ್ಕೆ ಸುಲಭ ಕಾಣುತ್ತೆ, ಇಟ್ಸ್ ನಾಟ್ ಈಸಿ. ಅದಕ್ಕೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನೋಡಿ, ಈಗ ನೆನ್ನೆ ನೀವೇ ನೋಡಿದ್ರಲ್ಲ, ವಿತಿನ್ ಸೆಕೆಂಡ್ ಮಿನಿಟ್ ಏನಾಯಿತು. ಆದ್ದರಿಂದ ಅದನ್ನು ವಿಚಾರ ಮಾಡೋಕ್ಕೆ ಕೆಲವರು ಬೇಕಾಗ್ತದೆ, ಅದನ್ನೂ ಇವ್ರು ತಗೊಂತಿಲ್ಲ, ಎಲ್ಲ ನಾವೇ ಮಾಡ್ಕೊತೀವಿ ಅಂತ. ಯಾರು ಅದಕ್ಕೊಬ್ಬ ಸೆಕ್ರೆಟ್ರಿ, ಪೊಲಿಟಿಕಲ್ ಸೆಕ್ರೆಟ್ರಿ, ಈ ಸೆಕ್ರೆಟ್ರಿ ಅಂತ ಮಾಡಿದ್ದಾರೆ, ಎಲ್ಲರೂ ಅವರೇ ಇದ್ದರೆ ಏನು ಪ್ರಯೋಜನ ಆಗ್ತದೆ? ಆದ್ದರಿಂದ ವಿಚಾರ ಮಾಡಿಬಿಟ್ಟು ನಿಧಾನವಾಗಿ ಮಾಡೋ, ಇದು ಆ ಥರ ಬೇಜವಾಬ್ದಾರಿ, ಕಂಪ್ಲೀಟ್ ಬೇಜವಾಬ್ದಾರಿ, ನಿರ್ಲಕ್ಷ್ಯ ಇವರು ಸರ್ಕಾರದ್ದೇ. ನಾನು ಆಫೀಸರ್ಸ್ದು ಹೇಳ್ತೇನೆ, ಬರೀ ಸರ್ಕಾರದ್ದೇ. ಅದು ಯಾಕೆ ಬರೀ ಅಷ್ಟಕ್ಕೆ ನಿಲ್ಲಿಸಿದ್ರು ಕಮಿಷನರ್ ಪೊಲೀಸ್ಗೆ, ಅಲ್ಲಿಂದ ಮೇಲೆ ಯಾರು ಇಲ್ವಾ? ಮತ್ತೊಂದು, ಇಷ್ಟು ದೊಡ್ಡ ಈವೆಂಟ್ ಮಾಡಬೇಕು, ಜನಸಂದಣಿ ತುಂಬ ಆಗುತ್ತೆ ಅಂದರೆ ಯಾವ ರೀತಿ ಪ್ರೋಟೋಕಾಲ್ ಇರುತ್ತೆ? ಕಮಿಷನರ್ಗೆ, ಡಿ ಜಿಗೆ, ಆಮೇಲೆ ಹೋಮ್ ಮಿನಿಸ್ಟ್ರಿಗೆ ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ? ಮಾಹಿತಿ ಯಾವ ರೀತಿ ಇರುತ್ತೆ? ಮೇಲ್ ಹಾಕ್ತಾರಾ ಅಥವಾ ಲೆಟ್ರ್ ಬರೀತಾರಾ? ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ? ಈಗ ಎಲ್ಲ ಥರ ಇರುತ್ತಮ್ಮ, ಯಾಕೆಂದರೆ ಡಿಪೆಂಡ್ಸ್ ಆನ್ ದಿ ಟೈಮ್. ಈಗ ಟೈಮ್ ಇಲ್ಲ, ಇದರಲ್ಲಿ ಟೈಮ್ ಕೊಡಲಿಲ್ಲ, ಇಮಿಡಿಯೇಟ್ ಮಾಡಿ ಅಂತ ಹೇಳಿದ್ರು, ಆಯಿತು, ಅವ್ರು ಮಾತಾಡ್ಕೋಬೋದು. ಈಗೇನು ಫೋನ್ ಇದ್ದಾವೆ, ನಿಮ್ಮ ಮೊಬೈಲ್ ಫೋನ್ ಇದೆ, ಅಲ್ಲಿ ಹೇಳ್ಬೇಕು, ಮೆಸೇಜ್ ಕಳಿಸ್ಬೋದು. ಬಟ್ ಕೇಳಬೇಕಾಗುತ್ತೆ, ಏನು ಮಾಡಬೇಕಾ ಬೇಡವಾ, ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಕೇಳಬೇಕು. ಎಸ್, ಕ್ಯಾನ್ ವಿ ಡೂ ಇಟ್ ಆರ್ ನಾಟ್? ಆಗಲ್ಲ ಸರ್ ಅಂದರೆ ಯಾಕೆ ಆಗೋದಿಲ್ಲ? ಏನು ಮಾಡಿದ್ರಾಗುತ್ತೆ? ಆಯ್ತು, ಇಷ್ಟು ಜನ ಇಲ್ಲ, ಇನ್ನೆಷ್ಟು ಜನ ತೊಂದರೆ ಆಗುತ್ತಾ? ಅಥವಾ ಆ ಫೋರ್ಸ್ ತೊಂದರೆ ಆಗುತ್ತಾ? ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ತೊಂದರೆ ಆಗುತ್ತಾ? CRPF ಏನಾದರೂ ಒಂದು ಇದು ಮಾಡಲೇಬೇಕಪ್ಪ ಅಂದ್ರೆ ಅದನ್ನು ಪ್ಲ್ಯಾನ್ ಮಾಡ್ಬೋದಾಯಿತು. ಪ್ಲ್ಯಾನೇ ಮಾಡಿಲ್ಲ, ಇದಕ್ಕಿದಂಗೆ ಬೆಳಗ್ಗೆ ಎದ್ದು ನೀನು ಮಾಡಿ ಅಂತ ಹೇಳಿಬಿಟ್ರೆ ಈ ಕಮ್ಯುನಿಕೇಷನ್ನು ಎಲ್ಲರೂ ಮಾಡಬೇಕಾಯ್ತು ಕೂತ್ಕೊಂಡು. ಎಲ್ಲಿ ಮೀಟಿಂಗೇ ಮಾಡಿಲ್ಲಲ್ಲ, ನಾನಂತೂ ನೋಡಲಿಲ್ಲ ಎಲ್ಲ ಮೀಟಿಂಗ್ ಮಾಡಿದ್ದೆ. ಟಿ ವಿ ಮಾಡಿದ್ರೆ ನೀವು ಹಾಕ್ತಿರಿ, ಬಿಡೋದಿಲ್ಲ. ಟಿ ವಿ ಮೀಟಿಂಗ್, ಹೈ ಲೆವೆಲ್ ಮೀಟಿಂಗ್ ಅಂತ ಹೇಳ್ತೀರಿ, ಯಾವ ಲೆವೆಲ್ಲು ಮೀಟಿಂಗ್ ಆಗಿದ್ದಂಗೆ ಕಾಣಲಿಲ್ಲ. ಬರೀ ಹೈ ಲೆವೆಲ್ ಪ್ರೆಷರ್ ಹ್ಯಾಸ್ ಬಿನ್ ಪುಟ್ ಆನ್ ದೆಮ್, ಹೈ ಪ್ರೆಷರ್, ಮಾಡಲೇಬೇಕು ಅಂದ್ಬಿಟ್ರು ಇವರು. ಯಾಕೆಂದರೆ ಇವರು ವಿರುದ್ಧ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಕೆಲವು ಇನ್ಸಿಡೆಂಟ್ ಕೊಟ್ಟನಲ್ಲ, ಮಂಗಳೂರು ಕಮಿಷನರ್ ಎಸ್ಬಿಟ್ರು, ಯಾರೋ ಹೇಳಿದ್ರು ಅಂತ, ಅಲ್ಲಿ ಯಾರಿಗೋ SP ಕಪಾಳ ಕೊಡೋಕೆ ಕೊಟ್ಬಿಟ್ರು, ಇದು ಯಾಕಪ್ಪ ಅಂದ್ಬಿಟ್ಟು ಇವರು ಮಾಡಿದ್ರು. ಮತ್ತು ಅದರಲ್ಲಿ ಯಾರ ಜವಾಬ್ದಾರಿ ನಿಜವಾಗ್ಲೂ? ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಆ್ಯಸ್ ಹೆಡ್ ಆಫ್ ದಿ ಇದು? ಓಕೆ, ನೀವು ಇವ್ರು ಹೇಳ್ತಾರೆ ನೀನು ಪೊಲೀಸ್ ಹೆಡ್ ಇದೆಯಾ ಬ್ಯಾಂಗ್ಳೂರು ಸಿಟಿಗೆ, ಯು ಆರ್ ರೆಸ್ಪಾನ್ಸಿಬಲ್ ಅಂತ. ಹೆಡ್ ಇದ್ರೂ ಅವನು ಹಿ ವಿಲ್ ಡಿಸ್ಟ್ರಿಬ್ಯೂಟ್ ವರ್ಕ್, ಇಂತಿಂಥವ್ರು ಮಾಡಬೇಕು ಅಂತ ಅವ್ರಿಗೆ. ಹಂಗಾದ್ರೆ ಚೀಫ್ ಮಿನಿಸ್ಟರ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಅಂತ ನಾನು ಹೇಳ್ತೀನಿ. ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, he is responsible. Why not action against him? You take action against him also. Chief Minister has given power to Commissioner Police. Police has given powers to certain officers, DCP, AD. ಆದ್ದರಿಂದ ನೋಡಿ ಮಾಡ್ಬೇಕಾಯ್ತು. ಏನು ಆ ಥರ ಏನಿತ್ತು, ಇವತ್ತೇ ಮಾಡಬೇಕು ಅಂತ ಏನಿತ್ತು? ರಾತ್ರಿನೇ ಇವತ್ತೇ ಸಾಯಂಕಾಲ ಇದ್ದಕ್ಕಿದ್ದಂಗೆ ಬಂದರು. ಟಿ ವಿಲಿ ನಾವು ನೋಡ್ತಿದ್ವಿ, ಇದಕ್ಕೆ ಸೋ ಮೆನಿ ಆಫೀಸರ್ಸ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಅಂದರು. ಏನು ತಮಾಷೆ ಮಾಡ್ಕೊಂಡಿದ್ದಾರೆ ಮನಸ್ಥೈರ್ಯಲ್ಲಿ. ಇದು ಈ ಮೊರೇಲ್ ಆಫ್ ದಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಗನ್ ಟೋಟ್ಲಿ. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೊರೇಲ್ ಅನ್ನೋದೆಲ್ಲ ಇರೋದೇ ನಮಗೆ ಮೊರೇಲು. ನಾವೆಲ್ಲ ಕೆಲಸ ಮಾಡ್ತಿದ್ದು ಆ ಮೊರೇಲ್, ಆ ಶಕ್ತಿಯಿಂದನೇ. ಏನಿದ್ರು ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಕಡೆ, ನಾನು ನಿಮ್ಗೆ ನೋಡ್ಕೊತೀನಿ ಮಾಡು ಅಂತ ಹೋಗಿ ಮುಂದೆ ಎಂತೆಂಥ ಕೆಲಸ ಮಾಡಬೇಕು ನಿಮಗೆ ಗೊತ್ತು. ಯಾಕೆಂದರೆ ಭಾಳಷ್ಟು ಕಷ್ಟದ ಕೆಲಸಗಳು ಮಾಡಬೇಕು. ಕೆಲವೆಲ್ಲ ನಾವು ನಿಮ್ಗೆ ಹೇಳೋಕ್ಕಾಗೋದಿಲ್ಲ, ಟಿ ವಿನಲ್ಲಾಗಲಿ ಎಲ್ಲಾಗಲಿ ಯಾರ ಮುಂದೆನೂ ಹೇಳಲಿಕ್ಕಾಗೋದಿಲ್ಲ. ಅಂತಹ ಕೆಲಸಗಳು ನಾವು ಮಾಡಬೇಕಾದ್ರೆ ರಿಸ್ಕ್ ಇಟ್ಕೊಂಡು ಲೈಫ್ದು, ಆವಾಗ ಮೊರೇಲ್ ಬೇಕು. ಮೊರೇಲ್ ಇಲ್ಲ ಅಂದರೆ ಏನಾಗ್ತದೆ, ಈಗೆಲ್ಲ ಸುಮ್ಮನೆ ಆಗಿಬಿಡ್ತಾರೆ. ಇನ್ನು ಇವರೇ ಹಾಳು ಮಾಡ್ದಂಗೆ ಆಯ್ತಲ್ಲ. ಈಗ ಮೌಖಿಕವಾಗಿ ಆದೇಶ ಕೊಟ್ಟರೆ ಫಾಲೋ ಮಾಡ್ಬೋದಾ? ಯಾಕಂದರೆ ಇವತ್ತಾಯಿತು, ಅದೇ ರೀತಿ ಆದರೆ ನಾಳೆ ದಿನ ನಾನು ಹೇಳಲೇ ಇಲ್ಲ, ನನಗೆ ಬಗ್ಗೆ ಗೊತ್ತೇ ಇಲ್ಲ ಅಂತ ಮಾತು ತಿರುಗಿಸೋ ಚಾನ್ಸಸ್ ಇರುತ್ತೆ. ಸೊ ಮೌಖಿಕವಾಗಿ ಆದೇಶ ಕೊಟ್ಟರೆ ನಡೆಯುತ್ತಾ? ಏನೇಮೇಲೆ ಇಟ್ ಈಸ್ ಆಲ್ ನಮ್ಮ ಅವರ ಮೇಲೆ ಇರ್ತಕ್ಕಂಥ ನಂಬಿಕೆಗಳು. ಮೌಖಿಕ ಆದೇಶ ಎಲ್ಲದಕ್ಕೂ ರೈಟಿಂಗ್ನಲ್ಲೂ ಕೊಡಲಿಕ್ಕೆ ಆಗೋದಿಲ್ಲ. ಮೌಖಿಕ ಆದೇಶ ಕೊಡ್ತಾರೆ, ಮೌಖಿಕ ಆದೇಶ ಫಾಲೋ ಮಾಡಬೇಕಾಗ್ತದೆ. ಕೆಲವು ಸತಿ ಅದು ಕೊಟ್ಟಿದ್ದನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕಾಗ್ತದೆ? ಏನೂ ನಮಗೆ ಪ್ರೂಫ್ ಇರಲ್ಲ, ನಂಬಿಕೆ ಹೋಗ್ತದೆ. ಎಲ್ಲ ಕೆಲಸಗಳನ್ನು ನಾವು ರೇಟಿಂಗ್ ನಂಬಿಕೆಯ ಮೇಲೆ ನಿಂತಿರ್ತೀವಿ. ಪ್ರಪಂಚ ನಿಂತಿರೋದು ನಂಬಿಕೆ ಮೇಲೆ. ಆ ನಂಬಿಕೆನೇ ಕಳ್ಕೊಂಬಿಟ್ರೆ, ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ನಂಬಿಕೆಗೆ ಭಾಳ ಬೆಲೆ. ಯಾಕೆಂದ್ರೆ ನಾನು ಅವ್ನು ನಂಬಲೇಬೇಕು. ಅವ್ನಿಗೇನೋ ಒಂದು ಕೆಲಸ ಇಂಟ್ರೆಸ್ಟ್ ಮಾಡಿರ್ತೀನಿ, ಅವನು ಅದು ಮಾಡ್ಕೊಂಡು ಬರ್ತಾನೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ, ಅಥವಾ ಅವ್ನು ಮಾಡಬೇಕಾದ್ರೆ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ, ನಾನು ಅವನಿಗೆ ಪ್ರಾಣ ಕೊಡೋಕ್ಕೆ ಸಿದ್ಧ ಇರಬೇಕು. ಅವ್ನ ಪ್ರಾಣ ರಕ್ಷಣೆ ಮಾಡೋಕ್ಕೆ ನಾನು ತಯಾರಿರಬೇಕು. ಅದೇ ಬೇಕು ಅಂತ ಮಾಡ್ದ, ದುರುದ್ದೇಶದಿಂದ ಮಾಡ್ದ ಅಂದರೆ ಪ್ರಾಣ ನಾವು ಅವ್ರದ್ದು ತೆಗೆಯೋಣ.
ಅಂಥದ್ದೆಲ್ಲ ಇರಬೇಕಾದ್ರೆ ಇವರು ಸಮಯನೇ ಕೊಡ್ದಲ್ಲ ಏನು ಬೇಕೋ ಬಾಯಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಧಿಕಾರಿಗಳು ಏನು ಮಾಡ್ತಾರೆ, ಮುಂದೆ ನೆಕ್ಸ್ಟ್ ಬರೋರೆಲ್ಲ ಎದುರ್ತಾರೆ, ಹೆಂಗೆ ಮಾಡೋದಪ್ಪ, ಏನು ನಮಗೆ ರಕ್ಷಣೆ ಎಲ್ಲಿದೆ ಸರ್ಕಾರದಿಂದ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಆಫೀಸರ್ಸ್. ಮಾಡಬೇಕು ಅವರು, ಯಾಕೆಂದರೆ ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಇದೆ, ಬರೀ ನಾವು ಒಬ್ರದ್ದೇ ಅಂತ ಆಗೋದಿಲ್ಲ. ಅದು ಯಾಕೆ ಇವ್ರಿಗೆ ಹೇಳ್ತಾರೆ ಗಡಿಬಿಡಿ ಹೇಳಿ ಮಾಡಿ ಇವತ್ತು ಮಾಡಿಬಿಡಿ, ಅಲ್ಲಿ ಪ್ರೆಷನ್ ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಮಾಡಲೇಬೇಕು, ಅವ್ರಿಗೆ ಆನರ್ ಮಾಡೇ ಮಾಡ್ತೀವಿ, ಅಲ್ಲೂ ಹೋಗ್ತೀವಿ. ಇವರೇ ಓಡಾಡ್ತಾರೆ, ಅಲ್ಲೆಲ್ಲ ಮಿನಿಸ್ಟ್ರುಗಳೇ ಓಡಾಡ್ತಾರೆ ಅಲ್ಲಿ ವಿಧಾನಸೌಧದ ಕಟ್ಟೆ ಮೇಲೆ. ಅಲ್ಲಿ ನಾವು ವಿ ಹ್ಯಾವ್ ಟು ಪ್ರೊಟೆಕ್ಟ್ ವಿಧಾನಸೌಧ, ಹೈಕೋರ್ಟ್, ಚಿನ್ನಸ್ವಾಮಿ, ಪಬ್ಲಿಕ್. ಅಷ್ಟು ಜನ ಬರ್ತಾರೆ, ಗೊತ್ತು ಎಲ್ಲರಿಗೂ ಗೊತ್ತು, ಇಷ್ಟು ಜನ ಬರ್ತಾರೆ, ಯಂಗ್ಸ್ಟರ್ಸೇ ಬರ್ತಾರೆ ಅಂತ ಗೊತ್ತು. 90% ವುಡ್ ಬಿ ಯಂಗ್ಸ್ಟರ್ಸ್, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅವ್ರು ದೇ ವಾಂಟ್, ಬಿಕಾಸ್ ಸೆಲೆಬ್ರೇಷನ್, ಎಂಥವ್ರಿಗೂ ಖುಷಿ, ನಮಗೂ ಖುಷಿ, ನಾವು ಹೋಗ್ಬೇಕು ಅಂತ ನಮಗೂ ಅನ್ನಿಸ್ತದೆ. ಅಂದರೆ ಆಗಲ್ಲಪ್ಪ ಇಷ್ಟೆಲ್ಲ ಗಲಾಟೆ ಇದೆ ಅಂತ ನಾವೆಲ್ಲ ಮನೇಲಿ ಕೂತ್ಕೊಂಡು ನಿಮ್ಮ ಮುಖಾಂತರ ನೋಡ್ತೀವಿ ಅಷ್ಟೇ. ಯಾಕೆಂದ್ರೆ ನಮಗೂ ಆಸೆ ಹೋಗ್ಬೇಕು ಅಂತ, ಹೋಗಲ್ಲ, ಯಾಕೆಂದರೆ ಅಯ್ಯಪ್ಪ ಇಲ್ಲಿ. ಬಟ್ ಬೇರೆ ಯಂಗ್ಸ್ಟರ್ಸ್ ಅವ್ರು ಯಾರ ಮಾತು ಕೇಳಲ್ಲ, ನುಗ್ತಾರೆ ಅವರು. ಸರ್, ಇವಾಗ ಪ್ರಮೋಷನ್ ಆಗಬೇಕಿದ್ದಂಥ ಆಫೀಸರ್ ಬಂದು ನಮ್ಮ ದಯಾನಂದ್ ಅವರು, ಅವರನ್ನು ಇವಾಗ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದು ಅವರ ಮುಂದೆ ಪ್ರಮೋಷನ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಕೋರ್ಟ್ಗೆ ಹೋಗ್ಬೋದಾ? ಹೋಗಂಗಿದ್ರೆ ಹೈಕೋರ್ಟ್ಗೆ ಹೋಗ್ತಾರಾ ಅಥವಾ ಟ್ರಿಬ್ಯುನಲ್ ಕೋರ್ಟ್ಗೆ? ಯಾವ ರೀತಿ ನೆಕ್ಸ್ಟ್ ಪ್ರೊಸೀಜರ್ ಮುಂದಾಗುತ್ತೆ ಇವರೇನಾದರೂ ನಾನು ಸರ್ಕಾರದ ವಿರುದ್ಧ ಹೋಗ್ತೀನಿ ಅಂದರೆ? ಇಲ್ಲ, ಇದರಲ್ಲಿ ಪ್ರಮೋಷನ್ಗೆ ತೊಂದರೆ ಆಗಬೇಕು ಅಂದರೆ ಇದೆಲ್ಲ ಎನ್ಕ್ವೈರಿ ಆಗಬೇಕು, ಅಥವಾ ಇದು ಆಮೇಲೆ ಕೋರ್ಟ್ನಲ್ಲಿ ಕೇಸ್ ಆಗಬೇಕು, ಡಿಪಾರ್ಟ್ಮೆಂಟಲ್ಲಿ ಅದೆಲ್ಲ ಆಗಿ ಏನೋ ಪ್ರೂವ್ ಆದ್ರಷ್ಟೇ ಪ್ರಮೋಷನ್ಗೆ ತೊಂದರೆ ಆಗುತ್ತೆ. ಇಲ್ದಿರೆ ಸಸ್ಪೆನ್ಷನ್ ಇದೆಲ್ಲ ಡಿ ಇರೋದು ಇಸ್ ನಾಟ್ ಕನ್ಸಿಡರ್ಡ್ ಟು ಫಾರ್ ದಿ ಪ್ರಮೋಷನ್, ಅದೇನಿಲ್ಲ. ಬಟ್ ಈ ಕೋರ್ಟ್ಗೆ ಹೋಗೋದು ಬಿಡೋದು ಅವ್ರಿಗೆ ಇಂಡಿವಿಜುವಲಿ ಬಿಟ್ಟಂಥ ವಿಷಯ. ಯಾರು ದಯಾನಂದ್ ಹೋಗ್ಬೋದು, ಅಥವಾ ಅವರು ಅಡಿಷನಲ್ ಕಮಿಷನರ್ ಹೋಗ್ಬೋದು, ಇವನೇ ಕಾನ್ಸ್ಟೇಬಲ್ ಯಾರಾದರೂ ಅವ್ರು ಹೋಗ್ಬೋದು. ಕಾನ್ಸ್ಟೇಬಲ್ನು ಸಸ್ಪೆಂಡ್ ಮಾಡೋರು ಅಂತ ಕೇಳಿದೆ, ಗೊತ್ತಿಲ್ಲ ಪಾಪ ಅವ್ರೇನು ಮಾಡ್ತಾನೆ ಅಲ್ಲಿ ಆ ಗಲಾಟೆ ಒಳಗೆ. ಇನ್ನೂ ಪಾಪ ಎಲ್ಲ ಎತ್ಕೊಂಡೋದ್ರು. ಹಂಗಾದ್ರೆ ಈ ಎತ್ಕೊಂಡೋದ್ರಲ್ಲ ಸಾಯ ಅಂಥವ್ರನ್ನ ಬದುಕಿಸಿದ್ರಲ್ಲ, ಆ ಕಾನ್ಸ್ಟೇಬಲ್ಸ್ಗೆ ಏನಾದರೂ ರಿವಾರ್ಡ್ ಕೊಟ್ರಾ, ಅವ್ರಿಗೇನಾದ್ರು ದುಡ್ಡು ಕೊಟ್ರಾ? ಇಲ್ವಲ್ಲ, ಎರಡೂ ಇರಬೇಕಲ್ಲ. ಕೆಲವರು ಬದುಕಿಸಿದ್ರಲ್ಲ, ತಾವು ನೋಡಿದ್ರೆ, ನಾನು ಟಿ ವಿಲಿ ನೋಡಿದ್ದೆ ಅಷ್ಟೇ. ನಮಗೇನು ನನ್ನ ಮೈ ನಾಲೆಜ್, ಐ ಆಮ್ ಎ ರಿಟೈರ್ಡ್ ಆಫೀಸರ್ಸ್, ನಮಗೇನು ಇನ್ಫಾರ್ಮೇಷನ್ ಕೊಟ್ಟು ಟಿ ವಿಲಿ ಎತ್ಕೊಂಡು ಓಡೋಗ್ತಿದ್ರು. ಅವ್ನಿಗೇನು ಕೊಟ್ಟಿದ್ದೀರಾ ರಿವಾರ್ಡ್ ಕೊಟ್ರಾ? ಇಷ್ಟು ಬೇಗ ಇವನಿಗೆ ಪನಿಷ್ಮೆಂಟ್ ಕೊಟ್ರಲ್ಲ, ಅವ್ನಿಗೆ ರಿವಾರ್ಡ್ ಕೊಡ್ಬೇಕಾಯ್ತು. ಇನ್ಯಾರು ಎಷ್ಟೋ ಜನದ ಪ್ರಾಣ ಬದುಕಿಸಿದ್ದಾರೆ, ಅವ್ರಿಗೆ ಕೊಟ್ರಾ? ರಿವಾರ್ಡು ಕೊಟ್ಟಿಲ್ಲ. ಪನಿಷ್ಮೆಂಟ್ ಆದರೆ ಸೋ ಫಾಸ್ಟ್, ರಿವಾರ್ಡ್ ಆದರೆ ನೋಡ್ಕೊಂಡು ಯೋಚನೆ ಮಾಡಿ ಇವ್ರಿಗೆ ಬೇಕಾದಂಥವ್ರು ಇದ್ದರೆ ಅವ್ರಿಗೆ ಮಾತ್ರ ಕೊಟ್ಕೊಂಡು ಇವರ ಹೇಳ್ದಂಗೆ ಕೇಳಿದವರು ಕೊಡುವಂಥ ಪ್ರವೃತ್ತಿ ಮಾಡ್ತಾರೆ. ಆದ್ದರಿಂದ ಈ ಯಾವುದು ಹೇಸ್ಟಿ ಡಿಸಿಷನ್ ತಗೋಬಾರ್ದು. ಗೌರ್ಮೆಂಟ್ ಶುಡ್ ಬಿ ಫರ್ಮ್, ಅವರು ದೇ ಶುಡ್ ಬಿ ಕಾಮ್, ಕೂಲ್. ಏನೇ ಬರ್ತದೆ, ಎಂಥದ್ದು ಬರ್ತದೆ, ಕಾಮಾಗಿ ಅದನ್ನು ಎದುರಿಸ್ಬೇಕು. ಸಡನ್ನಾಗಿ ಡಿಸಿಷನ್ ತಗೊಂಡ್ರೆ ಹಿಂಗೆ ಆಗೋದು, ಇನ್ನೂ ಅಧೋಗತಿ ಆಗ್ಬಿಡ್ತದೆ. ಟ್ರಿಬ್ಯುನಲ್ಗೂ ಹೋಗ್ಬೋದು, ಹೈಕೋರ್ಟ್ಗೂ ಹೋಗ್ಬೋದು, ಎರಡಕ್ಕೂ ಹೋಗ್ಬೋದು. ದೇ ಕ್ಯಾನ್ ಗೋ ಟು KAT, ದೇ ಕ್ಯಾನ್ ಗೋ ಟು ಹೈಕೋರ್ಟ್, ಎರಡಕ್ಕೂ ಹೋಗ್ಬೋದು. ಸರ್, ಇವಾಗ ದಯಾನಂದ್ ಅವರು ಮೊದಲಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಪೊಲಿಟಿಕಲ್ ಪ್ರೆಷರ್ ಇಲ್ಲ ಅಂದರೆ ಅಷ್ಟು ದೊಡ್ಡ ಈವೆಂಟ್ ಕಂಡಕ್ಟ್ ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಸೊ ಇವಾಗ ಯಾವ ರೀತಿ ಸರ್ಕಾರ ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡ್ತಿದ್ದಾರೆ? ಅದೇ ಈಗ ಏನು ಕೊಟ್ಟಿದ್ದಾರೋ ನೋಡ್ಬೇಕು ಅವ್ರಿಗೆ, ಯಾವ ರೀತಿ ಏನು ಅವ್ರಿಗೆ ಬರವಣಿಗೆ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ. ಯಾಕೆಂದರೆ ಅವ್ರು ಬೇಡ ಅಂತ ಹೇಳಿದ್ದಾರೆ, ಬೇಡ ಅಂತ ಹೇಳಿದ್ಮೇಲೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇವ್ರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ಪರ್ಮಿಷನ್ ಇಲ್ದಲೇ ಅವರು ಮಾಡಿದ್ದಾರೆ. ಇಷ್ಟೇ ಅವ್ರು ಮಾಡಿದ್ರು ಹಂಗೂ ಇವ್ರು ಬಂದೋಬಸ್ತ್ ಮಾಡಿದ್ದಾರೆ. ಆದ್ದರಿಂದ ಯಾವ ರೀತಿ ಸರ್ಕಾರ ನೋಡ್ತಾರೆ, ಇದು ಎನ್ಕ್ವೈರಿ ಏನು ಕೊಡ್ತಾರೆ ಅದು ನೋಡಬೇಕು. ಯಾಕೆಂದರೆ ಎನ್ಕ್ವೈರಿ ಈಗ ನಾನು ಈಗಲೇ ಹೇಳ್ಬಿಟ್ರೆ ಪ್ರಿಮೇಚೂರ್ ಆಗ್ಬಿಡುತ್ತೆ. ಆಮೇಲೆ ಅವರ ಎನ್ಕ್ವೈರಿ ಮಾಡೋರಿಗೆ ನನ್ನ ಹೇಳಿಕೆನೂ ಬರಂಗಾಗುತ್ತೆ. ಏನು ಅಂದರೆ ಈ ಟೆಸ್ಟ್ ಬಿಟ್ಟು ಯಾಕೆಂದ್ರೆ ಆದ್ದರಿಂದ ಯಾವ ರೀತಿ ಎನ್ಕ್ವೈರಿ ಮಾಡ್ತಾ ನೋಡಿ. ಯಾಕೆಂದರೆ ನಿಷ್ಪಕ್ಷಪಾತ ಮಾಡಬೇಕು ಅವರು. ಅವ್ರು ಕ್ಲೀನಾಗಿ ಮಾಡಿಬಿಟ್ಟು ಯಾರ ಪರನೂ ಇರಬಾರ್ದು. ದಯಾನಂದ್ ಪರನೂ ಇರೋದು ಬೇಡ, ಸರ್ಕಾರದ ಪರನೂ ಬೇಡ, ಪಬ್ಲಿಕ್ ಪರ ಬೇಡ, ನಮ್ಮ ಪರ ಬೇಡ. ನೀವು ಕರೆಕ್ಟಾಗಿ ಏನಾಗಿದೆ ನೋಡಬೇಕು. ನೋಡಿಬಿಟ್ಟು ಅವರು ದೇಶಕ್ಕೆ ಕರೆಕ್ಟಾಗಿ ಒಂದು ಪಿಕ್ಚರ್ ಕೊಟ್ಟರೆ ಆವಾಗ ಆ್ಯಕ್ಷನ್ ತೊಗೊಳೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರ್ತದೆ. ಸರ್, ಇಲ್ಲಿ ಅಕೌಂಟಬಿಲಿಟಿ ಕೇವಲ ಪೊಲೀಸವ್ರ ಮೇಲೆ ಹಾಕ್ತಿದ್ದಾರೆ, ರಾಜಕಾರಣಿಗಳ ಮೇಲೆ ಯಾವುದೇ ಅಕೌಂಟಬಿಲಿಟಿ ಇಲ್ವಾ? ನಿಮ್ಮ ಪ್ರಕಾರ ಹೇಳೋದಾದರೆ ಇಲ್ಲಿ ಯಾರ್ದು ತಪ್ಪು ಎದ್ದು ಕಾಣ್ತಿದೆ? ನಾನು ಹೇಳಿದ್ನಲ್ಲ, ಇಟ್ ಈಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ರೈಟ್ ಫ್ರಮ್ ಚೀಫ್ ಮಿನಿಸ್ಟರ್ ಎಲ್ಲರೂ ಆಲ್ ಆರ್ ಅಕೌಂಟಬಲ್. ಚೀಫ್ ಮಿನಿಸ್ಟರ್ ಕೆನಾಟ್ ಎಸ್ಕೇಪ್. ಅವರು ಹೇಳಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಕೆನಾಟ್ ಎಸ್ಕೇಪ್, ಹೋಮ್ ಮಿನಿಸ್ಟರ್ ಕೆನಾಟ್ ಎಸ್ಕೇಪ್, ಚೀಫ್ ಸೆಕ್ರೆಟ್ರಿ, ಹೋಮ್ ಸೆಕ್ರೆಟ್ರಿ. ನಾನು ಅದಕ್ಕೆ ನಿನ್ನೆಯಿಂದ ಅದೇ ಚೀಫ್ ಸೆಕ್ರೆಟ್ರಿ ಹೋಮ್ ಸೆಕ್ರೆಟ್ರಿ ಯಾಕೆ ವೈ ಆರ್ ದ ಕೀಪಿಂಗ್ ಕ್ವೈಟ್? ಅವ್ರು ಯಾಕೆ ವೈ ಡಿಡ್ ದೇ ನಾಟ್ ಅಡ್ವೈಸ್ ದಿ ಗೌರ್ಮೆಂಟ್? ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಹೋಮ್ ಸೆಕ್ರೆಟ್ರಿ ಇದ್ದಾರಲ್ಲ, ಅಡಿಷನಲ್ CS ಹೋಮ್, ಅವರು ಈ ವೆರಿ ಸೀನಿಯರ್ ಆಫೀಸರ್ ಇರ್ತಾರೆ ಒಳ. ಚೀಫ್ ಸೆಕ್ರೆಟ್ರಿ ಇಸ್ ಎ ಸೀನಿಯರ್ ಆಫೀಸರ್. ಇದಾಗುತ್ತೆ, ಮಾಡೋಕ್ಕಾಗುತ್ತೆ ಅಲ್ಲೋ ಪೊಲೀಸರಿಗೆ ಅಂತ ಒಂದು ಯೋಚನೆ ಯಾವ್ದಾರು ಮಾಡಬೇಕಲ್ಲ. ದೇ ಶುಡ್ ಥಿಂಕ್ ಓವರ್. ಅಯ್ಯೋ ವಿಧಾನಸೌಧದಲ್ಲಿ ಮಾಡಬೇಕು, ಅಲ್ಲಿ ಮುಂದೆ ಹೈಕೋರ್ಟ್ ಇದೆ, ದಾರಿಯಲ್ಲಿ ಮಾಡಬೇಕು, ಏರ್ಪೋರ್ಟಲ್ಲಿ ಮಾಡಬೇಕು, ತಾಜ್ ಹೋಟ್ಲಲ್ಲಿ ಮಾಡಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂ ಮಾಡಬೇಕು. ಇದು ಸಾಧ್ಯ ಇದೆ ವಿತ್ ಇನ್ ಎ ಶಾರ್ಟ್ ಪೀರಿಯಡ್. ಬೇರೆ ಎಲ್ಲ ಬಂದೋಬಸ್ತ್ಗೂ ಚೀಫ್ ಸೆಕ್ರೆಟ್ರಿ ವಿಲ್ ಬಿದಿ, ಅವರೇ ಕರೀತಾರೆ ಮೀಟಿಂಗು.
ಯಾವುದೋ ಇನ್ನು ಒಂದು ತಿಂಗಳಿಗಾಗೋದು 2 ತಿಂಗಳಿಗಾಗೋ ಅಂಥ ಈವೆಂಟ್ಗೆ ಅವ್ರು ಕರೆದು 2 ಮೀಟಿಂಗ್ ಮಾಡಿ ಇದು ಮಾಡಬೇಕು ಅದು ಮಾಡಬೇಕು ಅಂತೆಲ್ಲ ಮಾತು. ಇದನ್ನು ಅವ್ರು ಯಾಕೆ ಯೋಚನೆ ಮಾಡಿಲ್ಲ? ಆಲ್ ಆರ್ ರೆಸ್ಪಾನ್ಸಿಬಲ್. ಸುಮ್ಮನೆ ಇವರು ಪೊಲೀಸರಿಗೆ ಅಂದರೆ ಯಾರು ಕೇಳೋರಿಲ್ಲಲ್ಲ. ಅದು ಬೇರೆಯವರಾದರೆ ಅಸೋಸಿಯೇಷನ್ ಇರ್ತದೆ, ಸಸ್ಪೆಂಡ್ ಆಗಿ. ವಿಧಾನಸೌಧದಲ್ಲಿ ಒಬ್ಬ ಕ್ಲರ್ಕ್ನ ಸಸ್ಪೆಂಡ್ ಮಾಡಲಿ ನೋಡೋಣ, ಇವತ್ತು ಮಾಡಲಿ ನೋಡೋಣ. ಇದೇನೋ ಬರ್ಕೊಟ್ಬಿಟ್ಟ ಇವನು ಸರಿ ಕೊಟ್ಟಿಲ್ಲ ಅಂತ ಇಡೀ ವಿಧಾನಸೌಧನೇ ಬಂದ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಟುಗೆದರ್. ಬಟ್ ನಾವು ಹಂಗಿಲ್ಲ. ಪೊಲೀಸರು ನಮಗೆ ಹೊಡಿಲಿ, ನಮ್ಮ ಕಮಿಷನರ್ಗೆ ಹೊಡಿಲಿ, ಡಿ ಜಿಗೆ ಹೊಡಿಲಿ, ಯಾರೇ ಏನೇ ಮಾಡಲಿ ಸರ್ಕಾರ, ನಾವು ವಿ ಡೋಂಟ್ ಗೋ ಆನ್ ಸ್ಟ್ರೈಕ್ ಆಗೋದಾಗಲಿ, ಸರ್ಕಾರ ನಾವೇನಿದ್ರು ಸುಮ್ಮನೆ ಇರ್ತೀವಿ. ಏನಾದರೂ ನಾವು ಅಪೀಲ್ ಮಾಡೋಂಗಿದ್ರೆ ಮತ್ತೆ ಸರ್ಕಾರಕ್ಕೆ ಮಾಡ್ತೀವಿ, ಇಲ್ಲ ಬರ್ಕೊಡ್ತೀವಿ ಹಿಂಗಾಗಿದೆ ಅಂತ ಅಸೋಸಿಯೇಷನ್ಗೆ ಹೇಳ್ತೀವಿ ಹೊರತು ನಾವು ವಿ ಡೋಂಟ್ ಸ್ಟಾಪ್ ದಿ ಡ್ಯೂಟಿ. ಬಿಕಾಸ್ ವಿ ಕಾಂಟ್ ಸ್ಟಾಪ್ ದಿ ಡ್ಯೂಟಿ ಆಲ್ಸೋ. ನಾವು ನಮಗೇನೇ ಹೊಡ್ತಾ ಬಿದ್ದಿದ್ರು ನಾವು ತಡ್ಕೊಂಡು ನಮ್ಮ ಕೆಲಸ ಮಾಡಲೇಬೇಕಾಗ್ತದೆ. ಸೊ ಇಲ್ಲಿ ಒಟ್ಟಾರೆ ಕೋಆರ್ಡಿನೇಷನ್ ಇರಲಿಲ್ಲ ಕಮಿಷನರು, ಡಿ ಜಿ ಮತ್ತು ಹೋಮ್ ಮಿನಿಸ್ಟ್ರು ಮಧ್ಯದಲ್ಲಿ. ಜೊತೆಗೆ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ನೀವು ಹೇಳ್ತಿದ್ದೀರಾ. ಕೋಆರ್ಡಿನೇಷನ್ಗಿನ್ನ ಇವ್ರು ಹೇಳೋದು ಇವ್ರು ಹೇಳಿದ್ದಾರೆ, ಅವ್ರು ಹೇಳೋದು ಅವ್ರು ಹೇಳಿದ್ದಾರೆ. ಇವ್ರಿಗೆ ಪ್ರೆಷರ್ ಭಾಳ ಜಾಸ್ತಿ ಬಂದಿದೆ ಅಂತ ಕಾಣಿಸ್ತದೆ. ಯಾರಿಗೆ ಫಸ್ಟು ಇವ್ರಿಗೇನಾಯಿತು, ನಾವು ಇದರಿಂದ ವಿಲ್ ಟೇಕ್ ಸಮ್ ಬೆನಿಫಿಟ್ ಔಟ್ ಆಫ್ ದಿಸ್ ಅಂತ ಇದೆಲ್ಲ ಮಾಡಿಬಿಟ್ರೆ ಖಂಡಿತವಾಗಿ ಸಿಕ್ಕೇ ಸಿಗ್ತದೇನು. ಒಂದು ಮೆರವಣಿಗೆ ಮಾಡೋದು, ಅವ್ರಿಗೆ ಹಾನರ್ ಮಾಡೋದು, ಸ್ಟೇಡಿಯಂ ಕರ್ಕೊಂಡು ಹೋದರೆ ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ, ಅದು ಬೆನಿಫಿಟ್ಟು ಆಗ್ತದೆ. ಅದು ಅಂತ ಹೇಳಿ ಗಡಿಬಿಡಿ ಯಾರ ಮಾತು ಕೇಳಲಿಲ್ಲ, ಮಾಡಿಬಿಟ್ರು. ಓಕೆ, ಅದಾದಮೇಲೆ ಇದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಆದಮೇಲೆ ದೇ ಶುಡ್ ಹ್ಯಾವ್ ಓನ್ ದಟ್ ರೆಸ್ಪಾನ್ಸಿಬಿಲಿಟಿ. ಹೌದಪ್ಪ, ನಾವು ಮಾಡಿಸಿದ್ವಿ, ಯಾರ ಮಾತು ಕೇಳಿಲ್ಲ. ನಾನು ಭಾಳ ಸತಿ ನಾವು ಹೇಳ್ತೀವಲ್ಲ, ಅಯ್ಯೋ ಯಾರ ಮಾತು ಕೇಳಿಲ್ಲ, ಮಾಡ್ಕೊಂಬಿಟ್ಟೆ, ನಾನು ತಪ್ಪಾಯಿತು ಅಂತ. ಆ ಪಶ್ಚಾತ್ತಾಪ ಬೇಕಾಯಿತು. ಆಮೇಲೆ ಇವ್ರನ್ನ ಆ್ಯಕ್ಷನ್ ತಗೋಬೇಕಾದ್ರೆ ಅವಾಗಾದರೂ ಯೋಚನೆ ಮಾಡಬೇಕಾಯ್ತು. ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ಯಾರು ತಪ್ಪು, ಏನು ಕೊಡೋಣ ಬೇಡವಾ, ಸ್ವಲ್ಪ ಎನ್ಕ್ವೈರಿ ಮಾಡೋಣ ಅಂತ ಮಾಡೋದು. ಅದೂ ಮಾಡಲಿಲ್ಲ. ಸೊ ಇವರು ಭಾಳ ಬೇಜವಾಬ್ದಾರಿಯಾಗಿ ಕೆಲಸ ಮಾಡಿದ್ದಾರೆ, ನಿರ್ಲಕ್ಷ್ಯವಾಗಿ ಕೆಲಸ ಮಾಡಿದ್ದಾರೆ, ಭಾಳ ದುಡುಕಿ ಮಾಡಿದ್ದಾರೆ. ಮತ್ತು ಇವ್ರಿಗೆ ಈಗೇನೋ ಇದು ಬಂತು ಅಂತ ಕಾಣಿಸ್ತು ನನಗೆ, ಮೇಲಿಂದ ಪ್ರೆಷರ್. ಮೇ ಬಿ ಫ್ರಮ್ ನಿಮ್ಮಿಂದ, ಮಾಧ್ಯಮದಿಂದ ಬಂದಿರ್ಬೋದು, ಜನಗಳಿಂದ ಬಂದಿರ್ಬೋದು, ಪೊಲಿಟಿಕಲ್ ಪಾರ್ಟೀಸಿಂದ ಬಂದಿರೋದು, ಅಥವಾ ಅವ್ರದ್ದೇ ಆದಂಥ ಹೈಕಮಾಂಡಿಂದ ಏನಪ್ಪ ಹಿಂಗೆ ಮಾಡಿದ್ದೀರಾ, ಏನು ನಾವು ಇರಬೇಕೋ ಬೇಡೋ ಅಂತ ಕೇಳಿರ್ತಾರೆ. ನ್ಯಾಚುರಲಾಗಿ ನಾನೇ ಇದ್ದರೆ ಹೈಕಮಾಂಡಲ್ಲಿ ಕೇಳಿವೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಈಸ್ ಎ ವೆರಿ ಸೀಸನ್ ಪಾಲಿಟಿಷಿಯನ್. ನಮಗೆ ಹೋಮ್ ಮಿನಿಸ್ಟರ್ ಆಗಿದ್ರು ಅವರು. ಅವ್ರಿಗೆ ಗೊತ್ತು, ಅವರೇ ನೋಡ್ಬೋದಾಯ್ತು ಇದರಲ್ಲಿ ಏನಪ್ಪ ಹಿಂಗಾಗಿದೆ, ಏನು ಪೊಲೀಸರು ತಪ್ಪ ಇಲ್ವೋ ವಿಚಾರ ಮಾಡ್ಬೋದಾಯ್ತು ಅವ್ರಿಗೆ, ಯಾಕೆ ಟೈಮ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಈಸ್ ಎ ವೆರಿ ಸೀನಿಯರ್ ಮ್ಯಾನ್ ಆ್ಯಂಡ್ ಭಾಳ ಕೂಲ್ ಹೆಡೆಡ್ ಇದ್ದಾರೆ ಅವರು. ನೀವು ನೋಡಿರಬೇಕು, ಭಾಳ ಕೂಲಾಗಿ ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಇಂಥ ಸಿಚುಯೇಷನ್ ಭಾಳ ನೋಡಿದ್ದಾರೆ. ಅಲ್ಲಿಂದ ಏನಾದರೂ ಇವರಿಗೆ ಪ್ರೆಷರ್ ಬಂದಿರಬೇಕು. ವಾಟ್ ಇಸ್ ದಿಸ್, ನಮ್ದು ಹೆಂಗೆ ಸರ್ಕಾರ ಅಂದರೆ ಅದು ಚೆಕ್ ಅಂತ ಆಯಿತು, ಸಸ್ಪೆಂಡ್ ಪೊಲೀಸ್ ಆಫೀಸರ್ ಅದ, ಯಾರನ್ನ ಕಮಿಷನರ್ ಮಾಡಿ, ಅರೇ ಇವನು ಕಮಿಷನರ್ ಪೊಲೀಸ್. ಐ ಹ್ಯಾವ್ ನೆವರ್ ಹರ್ಡ್ ಇನ್ ಮೈ ಲೈಫ್. ಅಟ್ಲೀಸ್ಟ್ ಐ ಜಾಯಿನ್ ಸರ್ವಿಸ್ ಇನ್ 1976, ರಿಟೈರ್ಡ್ ಇನ್ 2013. ಅಲ್ಲಿವರೆಗೂ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದು ನಾನು ಕೇಳಿಲ್ಲ. ಈವನ್ ಅಡಿಷನಲ್ ಕಮಿಷನರು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಬೇರೆ ಕಡೆ ಆಗಿರ್ಬೋದು. ನಾವು ಒಂದು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡೋಕ್ಕೂ ಬಿಡ್ತಿರಲಿಲ್ಲ. ಭಾಳ ಇಷ್ಟು ಫೈಟ್ ವಿತ್ ದಿ ಗೌರ್ಮೆಂಟ್. ಬಿಕಾಸ್ ಗೌರ್ಮೆಂಟ್ಗೆ, ಚೀಫ್ ಮಿನಿಸ್ಟ್ರಿಗೆ ನಮ್ಗೆ ಅಷ್ಟು ಇದಿತ್ತು, ಅವರು ನಮ್ಮನ್ನು ಅಷ್ಟು ನಂಬೋರು. ಇಲ್ಲಿ ಇವರು ನಂಬಿಕೆನೇ ಇಟ್ಕೊಂಡಿಲ್ಲ, ಅಥವಾ ಇವ್ರು ನಂಬಿಕೆ ಇರ್ಬೋದು, ದೇ ಡೋಂಟ್ ಕೇರ್. ಐ ಡೋಂಟ್ ಕೇರ್ ಫಾರ್ ಯುವರ್ ಆ್ಯಟಿಟ್ಯೂಡು. ನಾನು ಹೇಳ್ದಂಗೆ ನೀವು ಮಾಡು ಅಷ್ಟೇ. ಸ್ಕೇಪು ಮಾಡಿದ್ರು ನಾನು ಹೇಳ್ದಂಗೆ ನೀವು ಮಾಡು. ಬಟ್ ನಾವೆಲ್ಲ ಇಲ್ಲ ಅದು ಆಗಲ್ಲ ಅಂದರೆ ಆಗಲ್ಲ ಅಂತಿದ್ವಿ. ಈಗ ಇವ್ರಿಗೆ ಆ ಲಿಬರ್ಟಿ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಬಹುಶಃ ಒಂದೆರಡು ದಿನ ಕಾದಿದ್ರೆ ಈ ರೀತಿ 11 ಜೀವಗಳು ಹೋಗ್ತಿರ್ಲಿಲ್ಲ. ಖಂಡಿತ ನೀವು ಹೇಳಿದ್ರಲ್ಲಮ್ಮ, ಇದು ಖಂಡಿತ ಭಾನುವಾರಕ್ಕೆ ಇಟ್ಕೊಂಡಿದ್ರೆ ಅಷ್ಟೊಳಗೆ ಫುಲ್ಲು ಪ್ರಿಪೇರ್ ಆಗಿರೋರು, ರಿಹರ್ಸಲ್ ಆಗಿರೋರು, ಯಾರು ಎಲ್ಲಿ ಬರಬೇಕು, ಏನು ಮಾಡಬೇಕು ಎಲ್ಲ ಮಾಡ್ಕೊಂಡಿರೋರು. ಅದನ್ನು ಅಷ್ಟೇ. ಯಾಕೆ ಒಂದು ಕಡೆ ಮಾಡಿದ್ರೆ ಆಗಿತ್ತು. ಪ್ರೊಷನ್ ಮಾಡಲಿ, ಮೆರವಣಿಗೆ ಮಾಡಿದ್ರೆ ಏನು ತಪ್ಪಿಲ್ಲ. ಒಂದು ಕಡೆ ಮೆರವಣಿಗೆ ಸ್ಟಾರ್ಟಿಂಗ್ ಮಾಡಿ ಈ ಜಾಗದಿಂದ ಮಾಡಿ ಸ್ಟೇಡಿಯಮಿಗೆ ಬಂದು ಎಂಡಾಗಿ ಅಲ್ಲಿ ಸ್ಟೇಡಿಯಮ್ನಲ್ಲಿ ದೊಡ್ಡ ಒಂದು ಫಂಕ್ಷನ್ ಮಾಡಿದರೆ ಎಲ್ಲ ಕಡೆ ಬಂದೋಬಸ್ತ್ ಆಗಿರೋದು. ಅದು ಬಿಟ್ಬಿಟ್ಟು ಇವರು ಏನು ಮಾಡ್ಕೊಳ್ಳಲ್ಲ, ಇದ್ದಕ್ಕಿದ್ದಂಗೆ ಅವತ್ತೇ ಮಾಡಬೇಕು ಅಂದ್ರೆ ಕಷ್ಟ. ರಿಹರ್ಸಲ್ ಬೇಕೇ ಪೊಲೀಸ್ನಲ್ಲಿ. ನೀವು ನೋಡಿದಿರಲ್ಲ, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಬಂದರು ಅಂದರೆ ಎಷ್ಟು ರಿಹರ್ಸಲ್ ಮಾಡ್ತಾರೆ ಪೊಲೀಸರು, ನೋಡಿದಿರಲ್ಲ. ರೋಡೆಲ್ಲ ಬ್ಲಾಕ್ ಮಾಡಿ, ಅಲ್ಲಿ ಮಾಡಿ, ಇದು ಮಾಡಿ, ಪ್ರತಿಯೊಬ್ಬನಿಗೂ ನಾವು ವಿ ಹ್ಯಾವ್ ಟು ಬ್ರೀಫ್ ಆ ಕಾನ್ಸ್ಟೇಬಲ್ಗೆ, ನಿಂದೇನು ಕೆಲಸ. 5,000 ಜನ ಪೊಲೀಸು, 10,000 ಜನ ಪೊಲೀಸರು ಹಾಕಿದ್ರೆ 10,000 ಜನಕ್ಕೂ ನಾನು ಹೇಳಬೇಕು, ನಿನ್ನ ಕೆಲಸ ಇದು, ನೀನು ಇಷ್ಟೇ ಮಾಡ್ಬೇಕಪ್ಪ, ನೀನು ಆ ಕಡೆ ತಿರುಗಬೇಕು, ನೀನು ಈ ಕಡೆ ತಿರುಗಬೇಡ, ನೀನು ಇದೇ ನೋಡ್ತಾರೋ, ನೀನು ಅವ್ರನ್ನೇ ನೋಡ್ತಾರೋ, ನೀನು ಇವ್ರನ್ನ ನೋಡ್ತಾರೋ, ಇದೆಲ್ಲ ಹೇಳ್ತೀವಿ. ಅವರು ಯಾರನ್ನ ಬಿಡಬೇಕು, ಯಾರು ಬಿಡಬಾರ್ದು, ಯಾವ ಥರ ಫ್ರಿಸ್ಕಿಂಗ್ ಮಾಡಬೇಕು ಎಲ್ಲ ಮಾಡ್ತೀವಿ. ಇದ್ರೆ ಏನು ಮಾಡಲಿಲ್ಲ, ಫ್ರಿಸ್ಕಿಂಗ್ ಮಾಡೋಕ್ಕೂ ಹೋಗಿಲ್ಲ, ಒಳಗೋಗಿದ್ದಾರೆ. ಇದು ನಮ್ಮ ಅದೃಷ್ಟವಶಾತ್ ಅಲ್ಲೇನು ಆಗಿಲ್ವಲ್ಲ. ಯಾರಾದರೂ ಏನೋ ತೊಗೊಂಡೋಗಿದ್ರೆ, ಏನಾನ ತೊಗೊಂಡೋಗಿ ಏನೋ ಬಾಂಬ್ ಗಿಂಬ್ ಹೊಡೆದಿದ್ರೆ ಏನು ಮಾಡ್ತಾರೆ, ಫಿನಿಶ್ ಅಷ್ಟು ಜನಕ್ಕೆ. ಇಷ್ಟು ದೊಡ್ಡ ಮೀಟಿಂಗ್ ಆಗುತ್ತೆ ಅಥವಾ ಈವೆಂಟ್ ಆಗುತ್ತೆ ಅಂದಾಗ ಪೊಲೀಸವರು ಯಾವ ರೀತಿ
ಪ್ರೋಟೋಕಾಲ್ಸನ್ನು ಫಾಲೋ ಮಾಡ್ತಾರೆ, ಅಂದರೆ ಪ್ರೊಟೆಕ್ಷನ್ ಆಗಿರ್ಬೋದು, ಬ್ಯಾರಿಕೇಡ್ಸ್ ಹಾಕೋದು ಆಗಿರ್ಬೋದು, ಯಾವ ರೀತಿ ನಡೆಯುತ್ತೆ? ಮಾಡ್ತೀವಿ, ಎಲ್ಲ ಥರ ಮಾಡ್ತೀವಿ. ಬಟ್ ಇಫ್ ದೇರ್ ಇಸ್ ಶಾರ್ಟೇಜ್ ಆಫ್ ಟೈಮ್ ಏನೂ ಮಾಡೋಕ್ಕಾಗಲ್ಲ. ಇಫ್ ದೇರ್ ಇಸ್ ಟೈಮ್ ಎಲ್ಲ ಮಾಡ್ತೀವಿ. ಎಲ್ಲಿ ಬೇರೆ ಜನ ಎಲ್ಲಿ ಬರ್ತಾರೆ, ಎಲ್ಲಿ ಪ್ರೆಷರ್ ಪಾಯಿಂಟ್ ಬರ್ತದೆ ಅಲ್ಲಿ ಬ್ಯಾರಿಕೇಡ್ ಹಾಕೋದು, ಎಲ್ಲಿ ಬಿಡಬಾರ್ದು ಅಲ್ಲಿ ಬಿಡಲ್ಲ, ಯಾವ ರೋಡ್ ಬ್ಲಾಕ್ ಮಾಡಬೇಕು ಆ ರೋಡ್ ಬ್ಲಾಕ್ ಮಾಡ್ತಾರೆ, ಎಲ್ಲಿ ವೆಹಿಕಲ್ ಬಿಡಬಾರ್ದು ಅಲ್ಲಿ ಬಿಡೋದಿಲ್ಲ. ಆ ಥರ ಎಲ್ಲ ಮಾಡ್ಕೊಳ್ತಾರೆ. ಇದರಲ್ಲಿ ದೇರ್ ಇಸ್ ನೋ ಟೈಮ್. ಅವ್ರು ಅಲ್ಲಿ ಬಂದರೆ ಇದು ಮಾಡಿ ಅದು ಮಾಡಿ ಅಂತ ಎಲ್ಲ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಆ್ಯಂಡ್ ಥ್ರಸ್ಟ್ ಆನ್ ದಿ ಪೊಲೀಸ್. ಇವರು ತೀರ್ಮಾನ ತಗೊಂಡ್ರು, ಅವ್ರ ಮೇಲೆ ಬಲವಂತವಾಗಿ ಹೇರಿದ್ರು. ಏನು ಮಾಡಲಿಕ್ಕಾಗ್ತದೆ? ಮತ್ತೊಂದು ಈ ಥರ ಸ್ಟ್ಯಾಂಪೇಡ್ ಆದಾಗ ಪೊಲೀಸವ್ರು ಯಾವ ರೀತಿ ಆ್ಯಕ್ಷನ್ ತೊಗೊತಾರೆ ಇಮಿಡಿಯೇಟಾಗಿ? ಯಾಕಂದರೆ ತುಂಬ ಜನರುಗಳು ಏನು ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದರೆ ಪೊಲೀಸೇ ನಮಗೆ ಲಾಠಿ ಚಾರ್ಜ್ ಮಾಡೋರು, ಅವರಿಂದನೇ ಹೇಟ್ ತುಂಬ ಬಿದ್ದಿದೆ ಅಂತ. ಖಂಡಿತ. ಯಾಕೆಂದರೆ ಅಷ್ಟು ಗಲಾಟೆ ಆದಾಗ ಲಾಠಿ ಚಾರ್ಜ್ ಆದರೆ ಸ್ವಲ್ಪ ಏಟು ಬೀಳುತ್ತೆ. ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನಾಹುತ ಆಗುತ್ತೆ, ಇನ್ನೂ ಪ್ರಾಣ ಕಳ್ಕೊತಾರೆ. ಮತ್ತು ಕ್ರೌಡ್ ಕಂಟ್ರೋಲ್ ಆಗಬೇಕಾದ್ರೆ ಕೆಲವು ಸತಿ ಲಾಠಿ ಚಾರ್ಜ್ ಅಂದರೆ ಅಷ್ಟು ಇಲ್ಲ. ನಾನು ನೋಡಿದೆ, ಸುಮ್ಮನೆ ಒಬ್ಬನಿಗೆ ನೆಲಕ್ಕೋ ಏನೋ ಹೊಡಿತಾರೆ, ಅಷ್ಟೊಳಗೆಲ್ಲ ಓಡೋಗ್ತಾರೆ, ಮಾಡಿ ಹಾಕ್ತಾರೆ. ಕೆಲವು ಜಾಗದಲ್ಲಿ ಲಾಠಿ ಚಾರ್ಜ್ ಮಾಡಬೇಕಾಗ್ತದೆ. ಬಟ್ ಏನು ಅಂದರೆ ಆ ಸ್ಪಾಟ್ನಲ್ಲಿ ಇರ್ತಾರಲ್ಲ ಆ ಅಧಿಕಾರಿಗೆ ಮಾತ್ರ ಏನು ಮಾಡಬೇಕು ಅಂತ ಆಗುತ್ತೆ ಹೊರತು, ನಾನು ಕಮಿಷನರ್ ಆಗಿರ್ಬೋದು, ನಾನು ಡಿ ಜಿ ಆಗಿರ್ಬೋದು, ನಾನು ಇಲ್ಲಿ ಕೂತಿರೋದು ಹೇಳಲಿಕ್ಕಾಗಲ್ಲ. ಅಲ್ಲಿ ಏನಾಗ್ತಿದೆ ಅಂತ ಆ ಗೇಟಲ್ಲಿ, ಆ ಸ್ಪಾಟಲ್ಲಿ, ಅಲ್ಲಿ ಯಾರು ಸೀನಿಯರ್ ಮೋಸ್ಟ್ ಇರ್ತಾರೋ ಇಟ್ ಈಸ್ ಹೀಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಡಿಸಿಷನ್. ಲಾಠಿ ಚಾರ್ಜ್ ಮಾಡಬೇಕೋ ಬೇಡವೋ, ಫೈರಿಂಗ್ ಮಾಡಬೇಕೋ ಬೇಡವೋ, ಹಂಗೆ ಓಡಿಸ್ಬೇಕೋ ಬೇಡವೋ, ರಿಕ್ವೆಸ್ಟ್ ಮಾಡ್ಕೋಬೇಕು ಎಲ್ಲ, ಅವನು ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಬಿಕಾಸ್ ವಿ ಕಾಂಟ್ ಗಿವ್ ಅಟ್ ದಟ್ ಟೈಮ್. ಅದೇ ಪೊಲೀಸ್ಗೆ, ಬೇರೆ ಡಿಪಾರ್ಟ್ಮೆಂಟ್ಗೂ ಪೊಲೀಸ್ಗೂ ಇರೋದು ಅಂದರೆ ನಾವು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ವಿ ಹ್ಯಾವ್ ಟು ಟೇಕ್ ಡಿಸಿಷನ್. ಬೇರೆ ಡಿಪಾರ್ಟ್ಮೆಂಟ್ ನೀವು ಕೊಡಿ, ಒಂದು ಫೈಲ್ ಕೊಟ್ಟರೆ 6 ವರ್ಷ ಬೇಕಾದ್ರೂ ಇಟ್ಕೊತಾರೆ, 3 ವರ್ಷ ಬೇಕಾದ್ರೂ ಇಟ್ಕೊತಾರೆ. ನಮ್ದು ಹಂಗಾಗಲ್ಲ. ಅಲ್ಲೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾವು ಮಾಡಬೇಕು. ಇಲ್ಲ ಅಂದರೆ ಅನಾಹುತಗಳಾಗ್ತವೆ, ಲೈಫ್ ಲಾಸ್ ಆಗ್ತದೆ, ಎಲ್ಲ ಆಗ್ತದೆ. ಏನು ಸರ್ಕಾರದ ಆಸ್ತಿನೂ ಲಾಸ್ ಆಗ್ಬೋದು. ಅದರಿಂದ ವೆರಿ ಡಿಫಿಕಲ್ಟ್ ಸಿಚುಯೇಷನ್ ಫಾರ್ ಎ ಪೊಲೀಸ್ ಮ್ಯಾನ್. ಹಿ ಹ್ಯಾಸ್ ಟು ಟೇಕ್ ಡಿಸಿಷನ್ ಆನ್ ದಿ ಸ್ಪಾಟ್ ಇಮಿಡಿಯೇಟ್ಲಿ. ಬೇರೆಯವ್ರಿಗಾದರೆ ದೇ ಟೇಕ್ ಸೋ ಮಚ್ ಆಫ್ ಟೈಮ್. ಒಬ್ಬ ಲಾಯರ್ ಬರ್ತಾರೆ, ಅವ್ರು ಬರ್ತಾರೆ, ಎಲ್ಲ ಹೇಳ್ತಾರೆ, ಇದಂಗೆ ಇದು ಹಿಂಗೆ ಅದಂಗೆ ಎಲ್ಲ ಹೇಳಿ ಇದು ವರ್ಷಾನುಗಟ್ಟಲೆ. ಈಗ ಜುಡಿಷಿಯಲ್ ಎನ್ಕ್ವೈರಿನೇ ತಗೊಳ್ಳಿ, ಈಗ ಅಷ್ಟಾಯ್ತಾ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಲಾಯರ್ಗಳು ಅಂತ ಓದಿರೋರು, ಬುಕ್ಸು ಗೀಕ್ಸು. ಇಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಆನ್ ದಿ ಸ್ಪಾಟ್? ಹೂ ಇಸ್ ಗೋಯಿಂಗ್ ಟು ಸಪೋರ್ಟ್ ಯು ಆನ್ ದಿ ಸ್ಪಾಟ್? ಹೂ ವಿಲ್ ಟೆಲ್ ಯು? ಆಗೋದಿಲ್ಲ. ಈವನ್ ಸೀನಿಯರ್ ಆಫೀಸರ್ ಅವನು ಆ ಕಡೆ ಇದ್ರೆ ಇವನು ಈ ಕಡೆ ಇದ್ರೆ ಹೆಂಗೆ ಮಾಡ್ತೀರಾ? ಅವನೇ ಈ ಕಡೆಯಿಂದ ಇಲ್ಲಿಗೆ ಬರಲಿಕ್ಕಾಗಲ್ಲ. ಸೊ ಇವನೇ ಡಿಸಿಷನ್ ತಗೋಬೇಕು ಇಲ್ಲಿ ಯಾರಿರ್ತಾನೋ. ಆದ್ದರಿಂದ ಅಲ್ಲಿ ಏನು ಡಿಸಿಷನ್ ಕರೆಕ್ಟ್ ಅಂತ ನಾವು ಅನ್ಕೊಂಡ್ರೆ ಲಾಠಿ ಚಾರ್ಜ್ ಅಂದರೆ ಲಾಠಿ ಚಾರ್ಜ್ ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಜನರಲ್ಲೂ ಒಂದು ಸ್ವಲ್ಪ ಸಿವಿಕ್ ಸೆನ್ಸ್ ಕಮ್ಮಿ ಆಗಿತ್ತು ಅವತ್ತು ಅಂತ ಅನ್ಸುತ್ತಾ ನಿಮಗೆ? ಓಕೆ, ಇದೇನಾಗುತ್ತೆ ಅಂದರೆ ಪಾಪ ಜೋಶ್ ಇರ್ತದೆ, ಎಲ್ಲ ಯಂಗ್ಸ್ಟರ್ಸ್ ಇರ್ತಾರೆ. ಆ ಕ್ರೌಡು ಮೆಂಟಾಲಿಟಿನೇ ಬೇರೆ. ಇಂಡಿವಿಜುವಲಿ ಹೋದಾಗಲೇ ಒಂಥರ ಇರ್ತಾರೆ, ಎಲ್ಲ ಜನನೂ ಅಷ್ಟೇ. ಇಂಡಿವಿಜುವಲಿ ಹೋದಾಗ ಅಥವಾ ಸಣ್ಣ ಗ್ರೂಪ್ ಹೋದಾಗ ಒಂಥರ ಮೆಂಟಾಲಿಟಿ, ದೊಡ್ಡ ಗ್ರೂಪ್ ಆದರೆ ಇನ್ನೊಂದು ಮೆಂಟಾಲಿಟಿ ಬರುತ್ತೆ, ಇನ್ನೂ ದೊಡ್ಡದಾದ್ರೆ ಒಂದು ಜೋಶ್ ಬರ್ತದೆ. ಅದರಿಂದ ಜನಗಳದ್ದು ಸೆನ್ಸ್ ಕಡಿಮೆ ಆಯಿತು ಅಂತ ಹೇಳೋಕ್ಕಲ್ಲ, ಅದು ಕ್ರೌಡು ಮೆಂಟಾಲಿಟಿನೇ ಹಂಗೆ ಆಗ್ಬಿಡ್ತದೆ. ಯು ಕೆನಾಟ್ ಕಂಟ್ರೋಲ್. ಒಬ್ಬರಿಂದ ಇದಾಗ್ಬಿಡ್ತದೆ. ಆದ್ದರಿಂದ ಈ ಪ್ರಾಣಿಗಳು ನೋಡ್ತಿರಲ್ಲ, ಈಗ ನೋಡಿರಿ, ಇಲ್ಲಿ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಈಗ ಏನೋ ಒಂದಿದ್ರೆ ನಾಯಿ ಇದ್ದರೆ ಹೊಡೆದ್ರೆ ಎದುರ್ಕೊಂಡು ಓಡೋಗ್ತದೆ, 2 ಇದ್ದರೆ ಬೌ ಅಂತ ಅಟ್ಯಾಕ್ ಮಾಡ್ತವೆ, 8 ಹೊತ್ತು ಬಂದುಬಿಟ್ರೆ ನಾವೇ ಓಡೋಗ್ಬೇಕು. ಅವು ಎದುರಲ್ಲ ಅವು. ಹಂಗೆ ಈ ಕ್ರೌಡಲ್ಲಿ ಜನ ಜಾಸ್ತಿ ಆದಷ್ಟು ಯಾವನೋ ಒಬ್ಬ ಏನೋ ಹೇಳಿದ್ರೆ ಅದನ್ನು ಸಿಂಪ್ಲಿ ಬ್ಲೈಂಡ್ಲಿ ಇಟ್ ವಿಲ್ ಬಿ ಫಾಲೋಡ್ ಆ್ಯಂಡ್ ಇಟ್ ವಿಲ್ ಬಿ ಟೇಕನ್. ಎಲ್ಲರೂ ಒಳ್ಳೆಯವರೇ, ಬಟ್ ಆ ಮೂಮೆಂಟ್ ಇದು ಆ ರೀತಿ ಮಾಡಿಬಿಡ್ತಾರೆ. ಆದ್ದರಿಂದ ಸಿವಿಕ್ ಸೆನ್ಸು ಅಂತ ಹೇಳೋಕ್ಕಾಗಲ್ಲ. ಸಿವಿಕ್ ಸೆನ್ಸ್ ಅಂದರೆ ಮೊದಲೇ ಬರಬೇಕು. ಯಂಗ್ಸ್ಟರ್ಸ್ಗೆ ಆಗೋದಿಲ್ಲ ಅದು. ಅವರು ಬ್ಲಡ್ ವಿಲ್ ಬಿ ಏನೋ ಭಾಳ ಜೋರು ಇರ್ತದೆ, ಅವರು ಬಿಸಿ ರಕ್ತ. ವಯಸ್ಸಾದವ್ರಿಗಾದರೆ ಅದು ಆಗಿರ್ತದೆ, ಹುಡುಗರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಒಟ್ಟಾರೆ ಕೇಸ್ ನೋಡೋದಾದ್ರೆ ತುಂಬ ಲೇಟಾಗಿ ಇನ್ಫಾರ್ಮ್ ಮಾಡಿದ್ರು, ಜೊತೆಗೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಪ್ರೆಷರ್ ಹಾಕಿ ಮಾಡಿಸಿದ್ರು. ಸೊ ಇದೆಲ್ಲ ನೋಡಿದ್ರೆ ದಯಾನಂದ್ ಅವ್ರಿಗೆ ಪಾಸಿಟಿವ್ ಆಗುತ್ತೆ ಅಂತ ಅನ್ಸುತ್ತಾ? ನೋಡ್ಬೇಕು ಎನ್ಕ್ವೈರಿ ಯಾವ ರೀತಿ ಹೋಗ್ತೋ. ನನ್ನ ಪ್ರಕಾರ ಆಗುತ್ತೆ. ಯಾಕೆಂದರೆ ಇದು ಪೊಲೀಸರ ವೈಫಲ್ಯ ಅಲ್ಲ, ನನ್ನ ಪ್ರಕಾರ ಇದು ಸರ್ಕಾರದ ವೈಫಲ್ಯ. ಮತ್ತು ಇದೆಲ್ಲ ಪ್ರೆಷರ್ ಹಾಕಿ ಮಾಡಿಸಿದ್ರೆ ಆಗೋದು. ಪ್ರೆಷರ್ ಹಾಕಿದಾಗ ಏನು ಬೇಕಾದರೂ ಆಗ್ಬೋದು. ಇಲ್ಲ ನಾನೇ, ಮತ್ತು ಅವರು ಪರ್ಮಿಷನ್ನು ಕೊಟ್ಟಿಲ್ಲ. ಮತ್ತು ಅವರು ಇನ್ನೊಂದು ಕೇಳಿದೆ, ಗೊತ್ತಿಲ್ಲ, ACP ಅವರೇನೋ ಬೇಡ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಯಾರು. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್. ನೀವೆಲ್ಲ ವೆರಿಫೈ ಮಾಡಬೇಕು, ನಾವು ವೆರಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಕಬ್ಬನ್ ಪಾರ್ಕ್ ACP ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ, ಬೇಡ ಇದು ಅವ್ರ ಅರ್ಜಿ ಮೇಲೆ ಅಂತ. ಇವ್ರು ಹೇಳೋದು ದಯಾನಂದ್ಗೆ ಅರ್ಜಿ ಕೊಟ್ಟಿದ್ವಿ, ಅವರೇನು ಉತ್ತರ ಕೊಟ್ಟಿಲ್ಲ ಅಂತ. ಉತ್ತರ ಕೊಟ್ಟಿಲ್ಲ ಅಂದರೆ ಅದು ಪರ್ಮಿಷನ್ ಕೊಟ್ಟಂಗೆ ಆಗೋಲ್ಲ. ಉತ್ತರ ಕೊಟ್ಟಿಲ್ಲ ಅಂದರೆ ನೋ ಅಂತಾನೆ. ಇವ್ರು ಪರ್ಮಿಷನ್ ಕೊಟ್ಟರಷ್ಟೇ ಪರ್ಮಿಟೆಡ್. ಈ ಪರ್ಮಿಷನ್ ಈಸ್ ನಾಟ್ ಗಿವನ್, ಇಟ್ ಈಸ್ ಡೀಮ್ ದಟ್ ನೋ ಪರ್ಮಿಷನ್. ಬಟ್ ಅವ್ರು ಏನು ಅನ್ಕೊಂಡಿದ್ರೆ ನಾವು ಅವ್ರಿಗೆ ಪತ್ರ ಕೊಟ್ಬಿಟ್ಟಿದ್ವಿ, ಸೊ ಇಟ್ ಈಸ್ ಡೀಮ್ ದಟ್ ವಿ ಹ್ಯಾವ್ ಟೇಕನ್ ಪರ್ಮಿಷನ್ ಅಂತ. ಇಟ್ಸ್ ನಾಟ್ ಕರೆಕ್ಟ್. ಇವ್ರು ಉತ್ತರ ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ನಾಟ್ ಪರ್ಮಿಟೆಡ್ ಅಂತ. ಆದ್ದರಿಂದ ಪರ್ಮಿಷನ್ನು ಕೊಟ್ಟಿಲ್ಲ ಅವರು. ಇಷ್ಟೆಲ್ಲ ಆಗಿ ಏನು ಮಾಡಲಿಕ್ಕಾಗ್ತದೆ ಅವರು?
ಸರ್, ಇಲ್ಲಿ ಕೇವಲ ಪೊಲೀಸ್ ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ದಾರೆ, ಇಲ್ಲಿ ಸರ್ಕಾರದ ವೈಫಲ್ಯನೂ ಇದೆ. CM, DCM, ಹೋಮ್ ಮಿನಿಸ್ಟರ್ದು. ಇವ್ರ ವಿರುದ್ಧ ಕ್ರಮ ಯಾರು ಕೈಗೊಳ್ತಾರೆ? ಯಾರಿಗೆ ಬಾಯಿ ಇಲ್ಲ ಅಂದರೆ ಪೊಲೀಸರಿಗೆ ಮಾತ್ರ ಬಾಯಿ ಇಲ್ಲ. ಯಾರು ಬಾಯಿ ಇಲ್ವೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸರ್ಕಾರಕ್ಕೆ ಬಾಯಿ ಜಾಸ್ತಿ, ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡ ಬಾಯಿ. ಅದು ಏನು ಬೇಕಾದರೂ ಮಾತಾಡ್ತಾರೆ. ಇವತ್ತು ಹಿಂಗೆ ಅಂತಾರೆ, ನಾಳೆ ಹಂಗೆ ನೋಡಿ. ಅದು ನಾನು ಕೇಳಿದೆ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು, ಪ್ರೊಶನ್ ಕೊಡೋದಿಲ್ಲ ಅಂತ ಹೇಳಿದ್ರು ದಟ್ ಡೇ ಮಾರ್ನಿಂಗ್ ಅಂದರು. ಈವ್ನಿಂಗ್ ಅಲೇ ಮಾಡಿ ಅಂತ ಹೇಳಿದ್ರು. ಈಗ ಕೇಳಿದ್ರೆ ನಾವು ಆ ರೀತಿ ಹೇಳಿರಲಿಲ್ಲ, ಈ ರೀತಿ ಹೇಳಿದ್ದೀವಿ ಅಂತಾರೆ. ನೀವು ಟಿ ವಿನಲ್ಲಿ ನಾನು ನೋಡ್ತೀವಿ, ಅದು ನಾನು ಆ ರೀತಿ ಹೇಳಿರಲಿಲ್ಲ, ನಾನು ಹಿಂಗೆ ಹೇಳಿದ್ದೆ, ನನ್ನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಿ ಅಂತಾರೆ. ಹೇಳಿದ್ದನ್ನೇ ನೀವು ಟಿ ವಿನವ್ರು ಹಾಕಿ ಹೊಡೆದಾಗಲೂ ಸಹ ಅವರು ಹಂಗೆ ಇದು ನಾನು ಹೇಳಿದ್ದು ಹಿಂಗೆ, ಅದು ಅರ್ಥ ಬೇರೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಸರ್ಕಾರದ್ದು ಸಂಪೂರ್ಣ ಹೊಣೆ ಸರ್ಕಾರದೇ ತೆಗೆದುಕೋಬೇಕು, ನಾಟ್ ಆನ್ ಒನ್ ಇಂಡಿವಿಜುವಲ್ ಆರ್ ಒನ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್. ಎಂಟೈರ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದಿ ಬ್ಲೇಮ್. ಇಟ್ಸ್ ನಾಟ್ ಓನ್ಲಿ ದಿ ಪೊಲೀಸ್ ಆಫೀಸರ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಾರೆ ಇದು ಸರ್ಕಾರದ ವೈಫಲ್ಯ, ಸರ್ಕಾರನೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತನ್ನು ಮಾಜಿ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ತಿಳಿಸಿದ್ದಾರೆ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಸಂತೋಷ್ ಜೊತೆ ಪದ್ಮಶ್ರೀ.